ಏನು ಲಂಚ ಕೊಟ್ಟರು ಮುಗಿದೋಯ್ತು ಅವನಿಗೆ. ನಾನು ನನ್ನ ಹೆಂಡತಿ ಗಂಡ ಮೆಚ್ಚಿದ ಮಡದಿ ಮೆಚ್ಚಿದ ಗಂಡ, ಇಷ್ಟರ ಮೇಲೆ ಸಂಸಾರ ನಿಲ್ಲೋದಿಲ್ಲ, ಅಷ್ಟರ ಮೇಲೆ ಜಗತ್ ಕಟ್ಟೋದಕ್ಕಾಗೋದಿಲ್ಲ. ಫ್ಯಾಮಿಲಿ ಇಸ್ ದಿ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೊಸೈಟಿ. ಲೆಟ್ ಮಿ ಟೆಲ್ ಯು, ಇಟ್ ಈಸ್ ನಾಟ್ ವುಮನ್ ಹೂ ಇಸ್ ದಿ ಸ್ಮಾಲೆಸ್ಟ್ ಯೂನಿಟ್. ಗೃಹಿಣಿ ಅಂತ ಹೇಳಿದ್ರಾಗತ್ತೆ. ಯಾವುದೋ ಹೆಂಗಸು ಇಂತಹ ಪುರುಷನೇ ಗಂಡ ಅನ್ನೋ ನಿಯಮವಿಲ್ಲದೆ ಅವಳು ಸಮಾಜದ ಅತ್ಯಂತ ಕನಿಷ್ಠ ಒಂದು ಘಟಕ ಆಗಲಾರಳು. ಆದರೆ ಅದರ ಅರ್ಥ ಬೇರೆಯಾಗುತ್ತೆ, ವಿಚಾರ ಮಾಡಿ. ಹಾಗೆಯೇ ಮುಂದಕ್ಕೆ ಹೇಳ್ತಾರೆ, ಮಾಯೈವ ವ್ಯವಹಾರಿಕೆ. ವ್ಯಾಪಾರ ವಾಣಿಜ್ಯ ವ್ಯವಹಾರ ನಡಿಬೇಕಾದ್ರೆ ಮೋಸವೆಂಬುದೇ ಮಾನದಂಡ ತೋರಿಸೋದೊಂದು ಸ್ಯಾಂಪಲ್ಲು, ರಫ್ತು ಮಾಡಿ ಕೊಡುವುದೊಂದು. ನಿಮ್ಮ ಮನೆ ಅಕ್ಕಿನೂ ಹಾಗೆ ಮಾಡ್ತಾರೆ. ಒಳ್ಳೆ ಅಕ್ಕಿ ಕೊಡ್ತೇನೆ ಅಂತ ಹೇಳ್ತಾರೆ ಅಂಗಡಿಯವರು. ವಾಪಸ್ ನೀವು ಒಂದು ಚೀಲ ತಂದು ಹಾಕಿದ್ರೆ ನಿಮ್ಮ ಖರ್ಚಲ್ಲಿ ತಗೊಂಡು ಹೋದ್ರೆ ಅರ್ಧ ಖರ್ಚು ಅದಕ್ಕೆ ಹೋಗುತ್ತೆ. ನೋಡಿ, ಹೇಳೋದೊಂದು ಮಾಡೋದೊಂದು ಮೋಸಗಾರಿಕೆ. ಸ್ತ್ರೀತ್ವೇ ಪುಂಸ್ತ್ವೇ ಚ ಹಿ ರತಿ ವಿಪ್ರತ್ವೇ ಸೂತ್ರಮೇವಹಿ. ಸ್ತ್ರೀಯಾದದ್ದು ಪುರುಷನಾದದ್ದು ಯಾತಕ್ಕೋಸ್ಕರ ದೇವರು ಗಂಡು ಹೆಣ್ಣು ಅಂತ ಮಾಡಿದ ಅಂದ್ರೆ ಪರಸ್ಪರ ನಾಯಿಗಳಂತೆ ಭೋಗ ಮಾಡುವುದಕ್ಕಾಗಿಯೇ ಸ್ತ್ರೀ ಪುರುಷರು ಹೊರತು ಒಳ್ಳೆಯ ಮಕ್ಕಳನ್ನು ಹಡೆದು ಸಮಾಜ ಕಟ್ಟಬೇಕನ್ನೋ ಗುರಿ ಇಲ್ಲ ಅಂದ್ರು. ವೈ ಡು ಯು ಮ್ಯಾರಿ ಇಫ್ ಯು ಡೋಂಟ್ ವಾಂಟ್ ಚಿಲ್ಡ್ರನ್ ಅಂತ ಒಬ್ಬ ಇಂಗ್ಲಿಷ್ ಕವಿ ಟಿ.ಎಸ್. ಎಲಿಯಟ್ ಅಂತ ವೇಸ್ಟ್ ಲ್ಯಾಂಡ್ ಕವನದ ಕೊನೆ ಸಾಲುಗಳಲ್ಲಿ ಕೇಳ್ತಾನೆ, ವೈ ಡು ಯು ಮ್ಯಾರಿ ಇಫ್ ಯು ಡೋಂಟ್ ವಾಂಟ್ ಚಿಲ್ಡ್ರನ್. ಅದರಲ್ಲಿ ಆ ಕೊನೆ ಸೆಕ್ಷನ್ ಹೇಳಿದ್ನಲ್ಲ, ನನ್ನ ಥೀಸಿಸ್ ಬರೆದಿದ್ದು, ಅದರ ಮೇಲೆ ಒಂದು ಚಿತ್ರವನ್ನು ಕೊಡ್ತಾನೆ. ಒಬ್ಬ ಹೆಣ್ಣು, ಅವಳ ಹೆಸರು ಲಿಲ್ ಅಂತ. ಇಂಥ ಹೆಸರು ಇಂಗ್ಲಿಷ್ನಲ್ಲಿ ಯಾರಿಗೂ ಇಲ್ಲ. LIL ಲಿಲ್. ಅದನ್ನು ಸ್ವಲ್ಪ ಎಚ್ಚರ ತಪ್ಪಿ ಓದಿದ್ರೆ ನಿಲ್ ಅಂತ ಆಗುತ್ತೆ. ಅಂದ್ರೆ ವ್ಯಕ್ತಿತ್ವ ಇಲ್ಲದೆ ಇದ್ದವಳೊಬ್ಬಳು ಒಂದು ಹೆಂಡದ ಅಂಗಡಿಯಲ್ಲಿ ಕೂತು ಹೆಂಡ ಕುಡಿತಿದ್ದಾಳೆ. ಅವಳ ಎದುರಿಗೊಬ್ಬಳು ಬಂದು ಕೂತ್ಕೊಳ್ತಾಳೆ. ಇವರಿಬ್ಬರಲ್ಲಿ ಸಂಭಾಷಣೆ ವರ್ಣನೆ ಮಾಡ್ತಾನೆ. ಈ ಲಿಲ್ ಅನ್ನೋಳಿಗೆ ಹಲ್ಲೆಲ್ಲ ಬಿದ್ದು ಹೋಗಿದೆ, ಕಪ್ಪಾಗಿದೆ, ವಕ್ರವಾಗಿದೆ. ಎದುರಿನವಳು ಕೇಳ್ತಾಳೆ, ಯಾತಕ್ಕೆ ಹೀಗಾಯ್ತು ನಿನಗೆ? ಇಟ್ ಈಸ್ ದಮ್ ಪಿಲ್ಸ್ ಯು ನೋ ಅಂತಾಳವಳು. ನನಗೆ ಗರ್ಭವಾಗಿದ್ದಾಗ ಗರ್ಭವನ್ನು ತೆಗೆಸುವುದಕ್ಕೆ ವೈದ್ಯರ ಹತ್ರ ಹೋದ್ರೆ ಅವನು ಪಿಲ್ಸ್ ಕೊಟ್ಟನಲ್ಲ, ಅದರಿಂದ ಹೀಗಾಗಿದೆ ಮುಖಾವಿಕಾರ. ಎದುರಿನವಳು ಹೇಳ್ತಾಳೆ, ನಿನ್ನ ಗಂಡ ಯುದ್ಧಕ್ಕೆ ಹೋಗಿದ್ದಾನಲ್ಲ, ಅವನು ವಾಪಸ್ ಬರ್ತಾನೆ, ಅವನಿಗೆ ನೀನು ಸುಖ ಕೊಡದೇ ಇದ್ರೆ ಐ ವಾರ್ನ್ ಯು, ದೇರ್ ಆರ್ ಅದರ್ಸ್ ಹೂ ವಿಲ್ ಗಿವ್ ಹಿಮ್ ದಟ್ ಪ್ಲೆಜರ್. ಹೇಳ್ತಾಳೆ ಅವಳು ಈ ಮಾತು. ಕವಿ ಹೇಳ್ತಾನೆ, ಅದು ಆ ಮಾಲೀಕ, ಆ ಪಬ್ ಹೆಂಡು ಕೊಡಕ ಅಂಗಡಿ ಮಾಲೀಕ ಹೇಳ್ತಾನೆ, ಹರಿಯ ಪ್ಲೀಸ್ ಇಟ್ಸ್ ಟೈಮ್, ಹರಿಯ ಪ್ಲೀಸ್ ಇಟ್ಸ್ ಟೈಮ್. ಬಾಗಿಲು ಹಾಕಬೇಕು, ಇದು ಹರಿನಾಮ ಸ್ಮರಣೆ ಅವರಿಗೆ. ಹರಿಯಪ್ ಹರಿಯಪ್ ಹರಿಯಪ್, ಪ್ರೆಷರ್ ಪ್ರೆಷರ್ ಪ್ರೆಷರ್. ಕವಿ ಹೇಳ್ತಾನೆ, ವೈ ಡು ಯು ಮ್ಯಾರಿ ಇಫ್ ಯು ಡೋಂಟ್ ವಾಂಟ್ ಚಿಲ್ಡ್ರನ್. ಮಕ್ಕಳು ಬೇಕಾಗದೆ ಇದ್ರೆ ಮದುವೆ ಯಾಕರು ಆಗ್ತೀರಿ ಜೀವನದಲ್ಲಿ? ಇಂಗ್ಲಿಷ್ ಕವಿಯಿಂದ ಕಪಾಳಕ್ಕೆ ಬಡಿಸ್ಕೋಬೇಕು ನಾವು ಭಾರತೀಯರು. ಸ್ತ್ರೀತ್ವೇ ಪುಂಸ್ತ್ವೇ ಚ ರತಿ ವಿಪ್ರತ್ವೇ ಸೂತ್ರಮೇವ. ಬ್ರಾಹ್ಮಣ ಆಗೋದಕ್ಕೆ, ಬ್ರಾಹ್ಮಣ ಅಂದ್ರೆ ಮುಖ್ಯ ಲಕ್ಷಣ ಏನು? ವೇದ ಗೀದ ಓದಬೇಕಾಗಿಲ್ಲ, ಒಂದು ಜನಿವಾರ ಹಾಕೊಂಡ್ಬಿಟ್ರೆ ಸಾಕು. ಜನಿವಾರ ಹೇಗೆ ಲ್ಯಾನ್ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ಸಿಗುತ್ತೆ, ಅದು ಹಸನಾದ ಬ್ರಾಹ್ಮಣರಿಂದ ಮಾಡಲ್ಪಟ್ಟದ್ದು. ಜನಿವಾರ ಹಸನಲ್ಲ, ಹಸನಾದ ಬ್ರಾಹ್ಮಣರಿಂದ. ಹಸನಾದ ಬ್ರಾಹ್ಮಣ ಅಂತ ಯಾರು? ಹಸನ್ ಅಂತ ಹೆಸರಿಟ್ಕೊಂಡವನು, ಹಾಸನದವನು. ಅವನು ಯಾವುದೋ ದಾರಾದಂತ ಮಾಡಿರ್ತಾನೆ. ಬ್ರಾಹ್ಮಣರು ಹೋಟೆಲ್ ಅಂತ ಹಾಕಿರ್ತಾರೆ, ಯಾವನೋ ಅಡಿಗೆ ಮಾಡ್ತಾ ಕೂತಿರ್ತಾನೆ, ಕೋಳಿ ಕೊಕ್ಕರೆ ಬೇಯಿಸ್ತಾ ಜನಿವಾರ ಹಾಕೊಂಡಿರ್ತಾನೆ. ಹೇಗೆ ಅಂದ್ರೆ ಈ ಕಡೆ ಹಾಕಿರ್ತಾನೆ. ತಂದೆ ತಾಯಿಗೆ ಶ್ರಾದ್ದ ಮಾಡೋ ಹಾಕ್ತಾರಲ್ಲ, ಪ್ರಾಚೀನಾವೀತಿ ವಿಪ್ರತ್ವಂ ಸೂತ್ರಮೇವಹಿ ಬರೆದಿದ್ದಾರೆ ನೋಡಿ. ಇಲ್ಲಿ ಮೈಸೂರು ಬೆಂಗಳೂರು ಹೋಟೆಲ್ಗಳು ನಡೆಯೋ ವಿಷಯಗಳೆಲ್ಲ ಬರೆದು ಬಿಟ್ಟಿದ್ದಾರೆ. ಲಿಂಗಮೇವ ಆಶ್ರಮಖ್ಯಾತವು. ಒಬ್ಬನು ಸನ್ಯಾಸಿ ಅಂತ ತಿಳಿಬೇಕಾದ್ರೆ ಅವನ ಮನಸ್ಸು ಪರಿಪಕ್ವತೆ ಬೇಡ. ಕಾಷಾಯ ನೋಡಿದ್ರೆ ಸಾಕು. ಯತಿಲಿಂಗ ಅಂದ್ರೆ ಯತಿ ಚಿಹ್ನೆ. ಅದು ಆ ಕಾಷಾಯದ ಮರೆಯಲ್ಲಿ ಬೇಕಾದ ಅತ್ಯಾಚಾರಗಳು ನೀವು ಮಾಡಬಹುದು. ನಿಮ್ ತಂಟೆಗೆ ಯಾರು ಬರೋದಿಲ್ಲ. ಅಷ್ಟೇ ಅಲ್ಲ, ಎಲ್ಲರೂ ನಿಮ್ ಕಾಲಿಗೆ ಬೀಳ್ತಾರೆ. ಯಾಕೆ? ಕಾಷಾಯ ಇದೆಯಲ್ಲ, ಅದು ಅಟ್ರಾಕ್ಷನ್ನು ಅಂತ ಹೀಗೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಅವೃತ್ಯ ನ್ಯಾಯ ದೌರ್ಬಲ್ಯಂ ಪಾಂಡಿತ್ಯೇ ಚಾಪಲಂ ವಚಃ. ಅವೃತ್ಯ ನ್ಯಾಯ ದೌರ್ಬಲ್ಯಂ. ನ್ಯಾಯವಾದದ್ದು ದುರ್ಬಲವಾಗುತ್ತೆ. ಯಾತಕ್ಕೆ ಅಂದ್ರೆ ನ್ಯಾಯ ತಿಳಿದವರು ಹೇಳೋದೇ ಇಲ್ಲ. ನಿಮ್ಮ ಎದುರಿಗೆ ಯಾವುದೋ ಒಂದು ಮಗುವನ್ನು ಯಾವನೊಬ್ಬ ಕದ್ಕೊಂಡು ಹೋದ್ರೆ ನಮ್ಗೆ ಯಾಕಪ್ಪ ಆ ಮಗುವನ್ನು ಕದ್ಕೊಂಡು ಹೋದ ಇವನು, ನಾ ಹೇಳಿದ್ರೆ ಕೋರ್ಟ್ ನಿತ್ಯ ಸಾಕ್ಷಿ ಅಲಿಬೇಕಾಗುತ್ತೆ. ಏನಾರು ಮಾಡಿ ಹೇಳ್ಕೊಂಡು ಹೋಗು, ನಾ ನೋಡಿದೆ ಅಂತ ಹೇಳ್ಬೇಡ ಅಂತ ₹5 ಕೊಟ್ಟು ಕಳಿಸ್ತೀರ ಅವನಿಗೆ. ನೋಡಿ ಹೇಗಿದೆ ಇದು. ಅನ್ಯಾಯ ನಡೆದದ್ದನ್ನ ಪಕ್ಕದ ಮನೆಯಲ್ಲಿ ಕೊಲೆಯಾಯಿತು, ಕಳ್ಳತನವಾಯಿತು. ಅದು ದೊಡ್ಡ ದೊಡ್ಡ ಫ್ಲಾಟ್ಗಳು ಬೇರೆ ಕಟ್ಟಿರ್ತಾರೆ ನೋಡಿ. ಫ್ಲಾಟ್ ಅಂದ್ರೆ ಏನು ಗೊತ್ತೋ ಇಲ್ವೋ? ಲೈಫ್ ಫ್ಲಾಟ್ ಆಗಿರುತ್ತೆ. ಅದು ಊರ್ಧ್ಮುಖವಾಗಿರೋದಿಲ್ಲ. ಅದು
ಎಲ್ಲವೂ ಫ್ಲಾಟ್ ಅದರಲ್ಲಿ. ಅಮೆರಿಕೆಯಲ್ಲಿ ಒಂದು ಫ್ಲಾಟ್ನಲ್ಲಿ ಮಾಡ್ತಿದ್ರಂತ, ಒಂದು ಬಿಲ್ಡಿಂಗ್ನಲ್ಲಿ ನೀರು ಸಪ್ಲೈ ಯಾಕೆ ಮಾಡಬೇಕು, ಹೊರಗಿಂದ ಯಾಕೆ ತರಬೇಕು, ಪ್ರತಿನಿತ್ಯ ಎಷ್ಟೋ ನೀರು ವೇಸ್ಟ್ ಆಗುತ್ತಲ್ಲ, ಅರ್ಥವಾಯ್ತೆ? ಅದನ್ನು ಶುದ್ಧಿ ಮಾಡಿ ಯಂತ್ರಗಳ ಮೂಲಕ ಅದನ್ನೇ ಅವರಿಗೆ ಮತ್ತೆ ಕೊಡಿಸುವುದು. ಇದು ಪ್ಯೂರ್ ಕೆಮಿಸ್ಟ್ರಿ, ಪ್ಯೂರ್ ಫಿಸಿಕ್ಸ್. ಅದು ಎಷ್ಟೋ, ಇದು ಎಷ್ಟೋ. ಕಸ ತೆಗೆದ್ರಾಯ್ತಲ್ಲ, ಅದಕ್ಕೆ ಗಂಗೆ ಯಮುನೆ ಹೇಳಿಬಿಟ್ರಾಯಿತು, ಮಾವಿನ ಸೊಪ್ಪು ಹಾಕಿದ್ರಾಯಿತು. ಅವೃತ್ಯ ಪಾಂಡಿತ್ಯೇ ಚಾಪಲಂ ವಚಃ. ಪಾಂಡಿತ್ಯ ಅಂದ್ರೇನು? ಬಾಯಿಗೆ ಬಂದದ್ದು ಹೇಳುವನೇ ಪಂಡಿತ. ಯಾರೋ ಏನೋ ಕೇಳಿದ್ರು, ಕೃಷ್ಣನ್ ಯಾಕ್ರಿ ಹಾಗಿಟ್ಟಿದ್ದೀರಿ ಅಂತ, ಮತ್ತೆ ಹೇಗ್ರಿ ಇಡಬೇಕು ಅಂತ ಕೇಳಿದ. ತಪ್ಪಾಯ್ತು ಸ್ವಾಮಿಯಿಂದ. ಅವನು ಕೇಳಿದವನು ಒಂದು ಪ್ರಶ್ನೆ ಕೇಳಿ ದಬಾವಣೆ ಮಾಡೋದಿದೆ ನೋಡಿ. ದಬಾವಣೆ ಮಾಡುವುದರಿಂದಲೇ ಪಾಂಡಿತ್ಯ ಅನ್ನೋ ಭ್ರಮೆ ಉಂಟಾಗತ್ತೆ. ಅನಾಢ್ಯೈವ ಅಸಾಧುತ್ವೇ. ಯಾವನು ಸಾಧುವಾಗಿದ್ದಾನೆ, ಪಂಡಿತನಾಗಿದ್ದಾನೆ, ಸಭ್ಯನಾಗಿದ್ದಾನೆ, ಅವನನ್ನು ಅನಾಢ್ಯ ಎಂದು ಬಿಡುತ್ತಾರೆ. ಯಾವನು ಪುಂಡು ಪೋಖರಿತನ ಗೌಡಿಕೆ ಮಾಡ್ತಾನೆ, ಅವನಿಗೆ ಮೆರವಣಿಗೆ ಯಾವಾಗಲೂ ಕೂಡ. ಸ್ವೀಕಾರ ಏವ ಚಬುದ್ವಾಹೆ. ಈ ಹೆಣ್ಣನ್ನ ಕೊಟ್ಟವರು ಯಾರಯ್ಯ ನಿನಗೆ ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿ ಅಂತಂದ್ರೆ, ನಾನೇ ಕರ್ಕೊಂಡ್ಬಂದೆ ಅಂತಾನ ಅವನು. ಒಂದು ಕಾರ್ಟೂನಲ್ಲಿ ಹಾಕಿದ್ರು, ನಮ್ಮ ಹುಡುಗರು ಚಿಕ್ಕ ವಯಸ್ಸಲ್ಲಿ ನೋಡಿ ನೋಡಿ ಸಂತೋಷ ಪಡ್ತಿದ್ರು. ಒಂದು ಹುಡುಗ ಮನೆಯಲ್ಲಿ ಒಬ್ಳಿದ್ದಾಳೆ, ಇನ್ನೊಬ್ಬ ಕೇಳ್ತಾನೆ ಅವಳು ಯಾರು ಅಂತ. ತಾಯಿ ಏನು ಅಂತ. ತಾಯಿ ಅಲ್ಲ, ನಮ್ಮ ಅಪ್ಪ ಕರ್ಕೊಂಡ್ಬಂದಿದ್ದಾರೆ ಅಂತ ಹೇಳ್ತಾನೆ. ಸಣ್ಣ ಮಕ್ಕಳು ಗೊತ್ತಾಗುತ್ತೆ. ಇದು ಮನೆ ಮನೆಗಳಲ್ಲಿ ಇಂಥ ವ್ಯವಹಾರ ನಡೆದರೆ ಕುಟುಂಬ ನಡೆಯುವುದು ಹೇಗೆ? ದೂರೇ ವಾರ್ಯಯನಂ ತೀರ್ಥಂ ಲಾವಣ್ಯಂ ಕೇಶಧಾರಣಂ. ಸೌಂದರ್ಯ ಅಂದ್ರೇನು? ವಿಧ ವಿಧವಾಗಿ ಕೇಶಾಲಂಕಾರವನ್ನು ಮಾಡಿಕೊಳ್ಳುವುದೇ ಸೌಂದರ್ಯವೇ ಹೊರತು ಸಹಜವಾದ ಸೌಂದರ್ಯ ಗುಣದಿಂದ ಬರತಕ್ಕದ್ದಿಲ್ಲ. ಉದರಂ ಭರತ ಸ್ವಾರ್ಥ. ಹೊಟ್ಟೆ ತುಂಬುವುದಕ್ಕಾಗಿಯೇ ಇರುವುದು ಸ್ವಾರ್ಥ. ಸತ್ಯತ್ವೇ ಧಾರ್ಷ್ಟ್ಯಮೇವ ಹಿ. ಸತ್ಯ ಅಂದ್ರೇನು? ಅಗ್ರೆಸಿವ್ನೆಸ್, ಅಸರ್ಟಿವ್ನೆಸ್, ಅದೇ ಸತ್ಯ. ಕಾಶ್ಮೀರದಲ್ಲಿ ಈ ಭಯೋತ್ಪಾದಕರು ಹಿಂಸೆ ಮಾಡ್ತಾ ಕೂತಿದ್ದಾರೆ. ಎಷ್ಟು ಸಾವಿರ ಜನ, ಎಷ್ಟು ಲಕ್ಷ ಜನ ಸತ್ತಿದ್ದಾರೆ ನಿರಪರಾಧಿಗಳು ಮುಸ್ಲಿಮರಲ್ಲಿ. ಅದಕ್ಕೆ ಪಾಕಿಸ್ತಾನ ಹೇಳುತ್ತೆ ಫ್ರೀಡಮ್ ಸ್ಟ್ರಗಲ್. ಅದಕ್ಕೊಂದು ಬೇರೆ ಹೆಸರನ್ನು ಕೊಟ್ಟ. ಪಶ್ಚಿಮದವರು ಚಪ್ಪಾಳೆ ಹಾಕಿದ್ರು. ಇಲ್ಲಿ ನಡೆದಿದ್ದೇನು, ಸತ್ಯವೇನು, ಅವರು ಬೊಬ್ಬಾಟ ಮಾಡಿದ್ದೇ ಸತ್ಯ. ನೋಡಿ ಹೌ ಮಾಡರ್ನ್ ಆಲ್ ದಿಸ್ ಈಸ್. ಇದು ಕಲಿಯುಗದ ಲಕ್ಷಣ. ನೀವು ಬೇಕಾದ್ರೆ ಹೇಳ್ಕೊಂಡು ಹೋಗ್ತಾರೆ. ಎಷ್ಟು ಓದ್ಬೇಕು ನಾನು ಇದನ್ನ? ನಾನು ದಣದು ಹೋಗ್ತೇನೆ, ನಿಮಗೂ ತೃಪ್ತಿ ಆಗೋದಿಲ್ಲ. ಏನು ಒಂದಕ್ಕಿಂತ ಒಂದು ಲಕ್ಷಣ. ವಿಷ್ಣು ಪುರಾಣದಲ್ಲಿ ಇನ್ನೂ ಘೋರವಾಗಿ ವರ್ಣನೆ ಮಾಡ್ತಾರೆ. ಹೀಗೆಲ್ಲ ಮನುಷ್ಯನ ಆಯುಷ್ಯ ಪರಮಾವಧಿ ಎಷ್ಟಕ್ಕೆ ಇಳಿಯುತ್ತೆ ಅಂದ್ರೆ 30 ವರ್ಷಾಣಿ ಪರಮಾಯು ಕಲೌ ನೃಣಾಂ. ಮ್ಯಾಕ್ಸಿಮಮ್ ಆಯುಷ್ಯ ಅಂದ್ರೆ 20 ವರ್ಷಕ್ಕೆ ಇಳಿಯುತ್ತಂತೆ. ನೋಡಿ, ಇದು ವಯಸ್ಸಾಯ್ತಪ್ಪ ಅಂತ ಒಬ್ಬ ಹುಡುಗ. ಯಾಕೆ 20 ಆಗೋಯ್ತು ನೋಡ್ರಿ ನನಗೆ. 20ಕ್ಕೆ ಮದುವೆ ಆಗಿರೋದಿಲ್ಲ. ಈಗ 20 ವರ್ಷ ಆಯ್ತು ಅಂದ್ರೆ ಅವನಿಗೆ ಆಯುಷ್ಯ ಮುಗಿಯಿತು. ಎಲ್ಲ ನಾಯಿಗಳಿಗೆ ಹಾಗೆ ಹೇಳ್ತಾರೆ. 5-6 ವರ್ಷ ಆದ್ರೆ ನಾಯಿ ಸತ್ತು ಹೋಗುತ್ತೆ, 10 ವರ್ಷ ಆದ್ರೆ ಗೋವು ಸತ್ತು ಹೋಗುತ್ತೆ. ಇರುವೆಗಳಿಗೆ ಇನ್ನೂ ಕಮ್ಮಿ ಆಯುಷ್ಯ, ಮನುಷ್ಯನ ಆಯುಷ್ಯ 20ಕ್ಕೆ ಇಳಿಯುತ್ತೆ ಅಂತ ಹೀಗೆಲ್ಲ ಹೇಳಿಕೊಂಡು ಇಂತಹ ಹೊತ್ತಿನಲ್ಲಿ ಜಗತ್ತನ್ನು ಕಾಪಾಡುವ ಧರ್ಮತ್ರಾಣಾಯ ಸತ್ವೇನ ಭಗವಾನ್ ಅವತರಿಷ್ಯತಿ. ಕಲಿಯುಗದ ಕೊನೆಯಲ್ಲಿ ಭಗವಂತ ಅವತಾರ ಮಾಡ್ತಾನೆ. ಯಾರೋ ಚೀಟಿ ಕೊಟ್ಟಿದ್ರು, ಕಲ್ಕಿ ಅವತಾರ ಆಗಿ ಎಷ್ಟು ವರ್ಷ ಆಯಿತು ಅಂತ. ಹಾಗೆ ಇಲ್ಲ ಎಷ್ಟಾಯ್ತು ಅಂತ ಕೇಳ್ತಾರಲ್ಲ, ಕೋಪ ಬರುತ್ತೋ ಹೀಗೆಲ್ಲ ಪ್ರಶ್ನೆ ಕೇಳಿದ್ರೆ ಕೆಲವರು ಅದಕ್ಕೆ ಪೀಠಿಗೆ ಹಾಕ್ತಾರೆ. ಅಬದ್ಧ ಪ್ರಶ್ನೆ ಅಂತ ಗೊತ್ತು, ಕೋಪ ಮಾಡ್ಕೋಬೇಡಿ ಅಂತ ಹೇಳಿಯೇ ಕೇಳ್ತಾರೆ. ಕೋಪ ಬರುವಂತ ಆ ಪ್ರಶ್ನೆ ಅದಕ್ಕೆ ಕೇಳ್ತೀರಿ. ದಯವಿಟ್ಟು ವಿವೇಕದ ಪ್ರಶ್ನೆಯನ್ನು ಕೇಳಿ. ಹೇಗೆ ಬರ್ತಾನೆ? ಚರಾಚರ ಗುರೋಹೋ ವಿಷ್ಣೋಹೋ ಈಶ್ವರಸ್ಯ ಅಖಿಲಾತ್ಮನಃ ಧರ್ಮತ್ರಾಣಾಯ ಸಾಧೂನಾಂ ಜನ್ಮ ಕರ್ಮಾಪನುತ್ತಯೇ ಶಂಬಲಗ್ರಾಮ ಮುಖ್ಯಸ್ಯ. ಕಲ್ಕಿ ಅವತಾರ ಎಲ್ಲಾಗುತ್ತೆ? ಶಂಬಲ ಅಂತ ಒಂದು ಹಳ್ಳಿಯಲ್ಲಿ ಅವನು ಹುಡ್ತಾನೆ ಭಗವಂತ. ಶಂಬಲ ಅಂತ ಒಂದು ಪಾಠ, ಶಂಬಲ ಅಂತ ಒಂದು ಪಾಠ. ಇದು ಶಂಬರ ಶಂಬಲ ಎರಡು ಹತ್ತ ಬರುತ್ತೆ ನೋಡಿ. ರಕಾರ ಅಳಕಾರ ವ್ಯತ್ಯಾಸವಿಲ್ಲ. ಎಷ್ಟೋ ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಮುಂದೆ ಆಗುವ ಕಲ್ಕಿ ಅವತಾರ ಶಂಬಲವೆಂಬ ಹಳ್ಳಿ ಅಂತಾರೆ. ಎಲ್ಲಿದೆ ಈ ಹಳ್ಳಿ? ಒಬ್ರು ಹುಡುಕಾಡಿದ್ರು. ರಷ್ಯಾ ದೇಶದಲ್ಲಿ ಯಾವುದೋ ಒಂದು ಹಳ್ಳಿ ಹೆಸರು ಹೆಚ್ಚು ಕಮ್ಮಿ ಶಂಬಲವನ್ನು ಹೋಲುವಂತಹ ಹೆಸರು. ಆದ್ರಿಂದ ರಷ್ಯಾದಲ್ಲಿ ಅವತಾರ ಮಾಡ್ತಾನೆ ದೇವರು. ಅಗಸ್ತ್ಯರು ಮಡಕೆಯಲ್ಲಿ ಹುಟ್ಟಿದರು, ಕಲಶದಲ್ಲಿ ಹುಟ್ಟಿದರು, ಕುಂಭದಲ್ಲಿ ಹುಟ್ಟಿದರು, ಕುಂಭಯೋನಿ. ಒಬ್ಬ ಬೃಹಸ್ಪತಿ ಕರ್ನಾಟಕದ ಸನ್ಯಾಸಿ ಅರ್ಥ ಮಾಡಿದರು. ನಮ್ಮ ಕರ್ನಾಟಕದಲ್ಲಿ ಕಳಶ ಅಂತ ಒಂದು ಗ್ರಾಮ ಇದೆ, ಕಳಶದಲ್ಲಿ ಹುಟ್ಟಿದ್ರು. ಅವರು ನಮ್ಮ ಜಾತಿಯವರು.
ಇನ್ನೊಬ್ರು ಮೇಲ್ಕೋಟೆಯಲ್ಲಿದ್ರು, ಬಹಳ ದೊಡ್ಡ ಪಂಡಿತರು. ಅವರು ತಮ್ಮ ಜಾತಕ ಎಲ್ಲ ನೋಡ್ಕೊಂಡು ನಾನೇ ಕಲ್ಕಿ ಅಂತ ಭ್ರಮೆಯಾಗಿ ಹೋಯ್ತು ಅವರಿಗೆ. ಅವರು ಡೈರಿ ಬೇರೆ ಬರೆದಿಟ್ಟಿದ್ರು, ಭಗವಂತನಾದ ನಾನು ಇಂತಹ ಕೆಲಸಗಳನ್ನು ಮಾಡ್ತೇನೆ. ನಮ್ಮ ಕಣ್ಣೆದುರಿಗೆ ಹೋದ್ರು ಅವರು. ತಮಿಳುನಾಡಲ್ಲಿ ಕಲ್ಕಿ ಅವತಾರ ಆಯಿತು ಅಂತ ಈಗ ದೊಡ್ಡ ಜನಾಂದೋಲನ. ನಾನೇ ಕಲ್ಕಿ, ನಾನೇ ಕಲ್ಕಿ. ಒಂದು ಕಾವತ್ತ ತೆಗೆದು ಬಿಡಿ ಅಷ್ಟೇ. ನಾನೇ ಕಲಿ ಅಂತ ಹೇಳೋರು ನಾನೇ ಕಲ್ಕಿ ಅಂತ ಹೇಳ್ಕೊಳ್ತಾರೆ. ಅವತಾರ ಆಗಿಲ್ಲ, ಮುಂದೆ ಬರುತ್ತೆ ಅದು. ಶಂಬಲ ಗ್ರಾಮದಲ್ಲಿ ಬರ್ತಾನೆ. ವಿಷ್ಣು ಯಶಸ್ಸು ಅನ್ನುವ ಬ್ರಾಹ್ಮಣನ ಮಗನಾಗಿ ಬರ್ತಾನೆ. ಕಲ್ಕಿ ವಿಷ್ಣು ಯಶಸ್ಸು ತಕ್ಕಲಿ ಕಥಾ ಕಾಲುಷ್ಯ ಕೂಲಂಕಷ. ಅವನು ಬೆತ್ತಲೆ ಕುದುರೆ ಮೇಲೆ ಕೂತ್ಕೊಂಡು ಬರ್ತಾನೆ. ಕುದುರೆ ಮೇಲೆ ಅದು ಕೂತ್ಕೊಳ್ಳೋಕೆ ಬೇಕಾದ ಜೀನು ಲಗಾಮು ಏನು ಇರೋದಿಲ್ವಂತೆ. ಬೆತ್ತಲೆ ಕುದುರೆ ಮೇಲೆ ಕೂತು ಕೈಯಲ್ಲಿ ಬಿಚ್ಚಿದ ಕತ್ತಿಯನ್ನು ಹಿಡ್ಕೊಂಡು ಬರ್ತಾನೆ. ಮುಖ ಹೇಗಿರುತ್ತೆ ಅಂದ್ರೆ ಕುದುರೆ ಮುಖದಲ್ಲಿ ಅಂತ ವರ್ಣನೆ ಮಾಡ್ತಾರೆ ಕೆಲವರು. ಕಲ್ಕಿ ಭಗವಂತನಿಗೆ ಮುಖ ಹಯಗ್ರೀವನ ಹಾಗೆಯೇ ಇರುತ್ತೆ. ವ್ಯತ್ಯಾಸ ಏನು? ಹಯಗ್ರೀವ ಅವತಾರದಲ್ಲಿ ಶಂಖಚಕ್ರ ಧರಿಸಿರ್ತಾನೆ, ಜ್ಞಾನ ಮುದ್ರೆ ಇಟ್ಟಿರ್ತಾನೆ, ಉಪದೇಶ ಮುದ್ರೆ. ಆದರೆ ಕಲ್ಕಿ ಭಗವಂತ ಕುದುರೆ ಮುಖದಲ್ಲಿರ್ತಾನೆ, ಕುದುರೆ ಮೇಲೆ ಕೂತಿರ್ತಾನೆ, ಬಿಚ್ಚುಗತ್ತಿ ಇಟ್ಕೊಂಡ್ಬರ್ತಾನೆ. ಒಬ್ಬರನ್ನು ಬಿಡದೆ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿ ಪುನಃ ಕೃತಿಯುಗವನ್ನ ಅವನು ಪ್ರಾರಂಭ ಮಾಡ್ತಾನೆ. ಅದು ಯಾವತ್ತು ಬರುತ್ತೋ ನಾವು ತಪಸ್ಸು ಮಾಡಬೇಕು. ಇನ್ನು ಪ್ರಥಮ ಪಾದೇ ಕೂತಿದ್ದೇವೆ. ತುಂಬೆ ಗಿಡಕ್ಕೆ ಏಣಿ ಹಾಕೋಬೇಕಲ್ಲ, ದಯವಿಟ್ಟು ಸಿದ್ಧ ಮಾಡ್ಕೊಂಡ್ಬಿಡಿ. ತುಂಬೆ ಗಿಡವನ್ನು ಮನೆಯಲ್ಲಿ ಬೆಳೆಸಿ ಅದಕ್ಕೆ ಬೇಕಾವುದು 2 ಇಂಚು ಏಣಿಯನ್ನು ಸಿದ್ಧ ಮಾಡಿಕೊಂಡು ಅದ್ರ ಮೇಲೆ ಹತ್ತೋಕ್ಕಾಗತ್ತೆ ಅಂತ ದಿವಸ ಪರೀಕ್ಷೆ ಮಾಡಿ ಯಾವತ್ತು ಹತ್ತಿ ನಿಲ್ಲೋ ಸ್ಟೇಜ್ ಬರ್ತದೆ ಕಲಿಯುಗ ಮುಗಿದೋಗುತ್ತೆ. ಹಾಗಿದ್ರೆ ಕೃತಿಯುಗ ಬರೋದು ಯಾವಾಗ? ಯದಾವತೀರ್ಣೋ ಭಗವಾನ್ ಕಲ್ಕಿ ಧರ್ಮಪತಿರ್ಹರಿ ಕೃತಂ ಭವಿಷ್ಯತಿ ತದಾ. ಕೃಷ್ಣಾವತಾರ ಮುಗಿದಾಗ ಕಲಿಯುಗ, ಕಲ್ಕಿ ಅವತಾರ ಆದಾಗ ಕೃತಯುಗ ಉಂಟಾಗತ್ತೆ. ಅದಕ್ಕೆ ಅಸ್ಟ್ರಾನಾಮಿಕಲ್ ಡೇಟಾ ಏನು ಅಂತ ಕೇಳಿದ್ರೆ, ಯದಾ ಚಂದ್ರಶ್ಚ ಸೂರ್ಯಶ್ಚ ತಥಾ ತಿಷ್ಯ ಬೃಹಸ್ಪತಿ ಏಕರಾಶೌ ಸಮೇಷ್ಯಂತಿ ತದಾ ಭವತಿ ತತ್ಕೃತಂ. ಚಂದ್ರನು ಸೂರ್ಯನು ಒಟ್ಟಿಗೆ ಸೇರೋದಂದ್ರೆ ಅಮಾವಾಸ್ಯೆ, ಹೌದಾ ಇಲ್ವೋ? ಅಮಾವಾಸ್ಯೆ ದಿವಸ ಚಂದ್ರ ಸೂರ್ಯರ ಜೊತೆಯಲ್ಲಿ ಗುರು ಎಂಬ ಗ್ರಹವು ಪುಷ್ಯ ನಕ್ಷತ್ರದಲ್ಲಿ ಸೇರಿ ಯಾವತ್ತು ಶೋಭಿಸುತ್ತೋ ಒಂದೇ ರಾಶಿಯಲ್ಲಿ ಬರಬೇಕು ಇವಿಷ್ಟೂನು. ಆವತ್ತು ಕೃತಿಯೋಗ ಬರುತ್ತಂತೆ. ನೀವು ಪಂಚಾಂಗ ತೆಗೆದು ಜ್ಯೋತಿಷ್ಯ ಗೊತ್ತಿರೋರು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಕೊಳ್ಳಿ. ಇದು 3 ಹಾಗೆ ಸೇರೋದೇ ಇಲ್ಲ. ಇದು 3 ಒಂದೇ ರಾಶಿಯಲ್ಲಿ ಸೇರಬೇಕು, ಪುಷ್ಯ ನಕ್ಷತ್ರದಲ್ಲಿ ಸೇರಬೇಕು. ಅದು ಸೇರಿದಾಗ ಕೃತಿಯುಗ ಪ್ರಾರಂಭವಾಗುತ್ತೆ ಎಂಬುದಾಗಿ ಶುಕಾಚಾರ್ಯರು ವರ್ಣನೆ ಮಾಡ್ತಾರೆ. ಇದನ್ನೆಲ್ಲ ಕೇಳಿದ ಆಮೇಲೆ ಗುರುಗಳೇ, ಈ ಭೂಮಿ ಭಾರವನ್ನು ಎಷ್ಟು ದಿವಸ ಹೊರುತ್ತೆ ಅಂತ ಕೇಳಿದ ಪರೀಕ್ಷಿತ್ ರಾಜ. ಅಯ್ಯೋ, ಅದನ್ನೇನೆಯ ಹೇಳಿ, ಕೃಷ್ಣಾವತಾರ ಆದದ್ದೇ ಭೂಮಿ ಭಾರ ಹರಣಕ್ಕೆ. ಅವನು ಹೊರಟು ಬಿಟ್ಟ ಅಂದಮೇಲೆ ಭೂಮಿಗೆ ಭಾರ ಹೆಚ್ಚಾಯಿತು ಅಂದ್ರು. ವ್ಯಾಸ ಸೂಕ್ತಿ ಸುಧಾ ಅಂತ ಒಂದು ಪುಸ್ತಕ ಬರೆದಿದ್ದೇನೆ, 8 ರೂಪಾಯಿ ಬೆಲೆ ಪುಸ್ತಕ. ಅದರಲ್ಲಿ ಭೂಮಿಗೆ ಭಾರ ಯಾರು ಅಂತ ಒಂದು ಲೇಖನ ಬರೆದಿದ್ದೇನೆ. ಈ ಭಾರ ಶಬ್ದವನ್ನ ಫಿಸಿಕಲ್ ವೆಯ್ಟ್, ಮನುಷ್ಯನ ಶರೀರದ ಭಾರ ಅಂತ ತಾವು ಯೋಚನೆ ಮಾಡಬಾರದು. ನಿಮಗೆಲ್ಲ ಈ ಶಬ್ದ ಅಂತ ಗೊತ್ತಿದೆ. ಭೂಮಿಗೆ ಯಾರು ಭಾರ ಅಂದ್ರೆ ನೀವು ಹೇಳ್ತೀರಿ, ಸ್ವಾಮಿ ಎಷ್ಟು ವಯಸ್ಸಾಯ್ತು ನಿಮಗೆ? 80 ಆಯ್ತು ನೋಡಿ, ಭೂಮಿಗೆ ಭಾರವಾಗಿದ್ದೇನೆ ಅಂತಾರೊಬ್ರು. ಹಾಗೆ ಹೇಳುವರು ಖಂಡಿತ ಭೂಮಿಗೆ ಭಾರವಲ್ಲ. ನಾನು ಭೂಮಿಗೆ ಭಾರವಾಗಿಲ್ಲ ಅಂತ ತಿಳ್ಕೊಂಡು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತಾ ಶಾಸ್ತ್ರೀಯವಾದಂಥ ಮೌಲ್ಯಗಳನ್ನೆಲ್ಲ ತೂರಿ ನಾನುಂಟು, ನನ್ನ ಸ್ವಾರ್ಥ ಉಂಟು ಅಂತ ಅವನಿರ್ತಾನೆ, ಅವನೇ ಭೂಮಿಗೆ ಭಾರ. ದುರ್ಯೋಧನಂತವ್ರ ಭಾರ, ರಾವಣನಂತವ್ರ ಭಾರ, ಈ ಮಾಜಿ ಅಂತ ಅನ್ಸ್ಕೊಳ್ತಾರೆ ನೋಡಿ, ಈ ಮಾಜಿಗಳೆಲ್ಲರೂ ಭೂಮಿಗೆ ಭಾರ. ಈ ಮಾಜಿಗಳೆಲ್ಲ ಮೊದಲು ಹೋಗ್ಬೇಕು. ಒಂದು ಮರದಲ್ಲಿ ಗಿಡದಲ್ಲಿ ಹಳೆ ಎಲೆಗಳು ಹಣ್ಣಾದ ಮೇಲೆಯೂ ಉದುರದೆ ಬೀಳದೆ ಇದ್ರೆ ಹೊಸ ಚಿಗುರು ಬರೋದೇ ಇಲ್ಲ, ಅದೆಲ್ಲ ಬೀಳಬೇಕು. ವಯಸ್ಸಾದವರು ಮಕ್ಕಳು ಮೊಮ್ಮಕ್ಕಳನ್ನು ಬೆಳೆಸಿ ಅವರಿಗೆಲ್ಲ ಒಂದೊಂದು ಜೀವನೋಪಾಯ ತೋರಿಸಿದವರು, ನನ್ನ ದಾರಿ ಆಯ್ತಪ್ಪ, ಇನ್ನು ಬದುಕಿನಲ್ಲಿ ಅರ್ಥವಿಲ್ಲ ಸ್ವಾಮಿ, ದಾರಿ ಕೊಡು ಅಂತ ಕೇಳಬೇಕು. ಮಾಡೋದಿಲ್ಲ. ಆದ್ರೆ ಅವ್ರು ಇನ್ನೂ ಬದುಕಬೇಕಂತಾರೆ, ಇನ್ನೂ ದುಡ್ಡು ಕೂಡ ಹಾಕ್ಬೇಕಂತಾರೆ. ಈ ದುರಾಸೆ ಇರೋರೆಲ್ಲ ಭೂಮಿಗೆ ಭಾರ. ಅದನ್ನು ಭೂಮಿ ಹೇಳ್ತಾಳೆ, ಅಳ್ತಾಳೆ. ಅದಕ್ಕೆ ಭೂಮಿ ಗೀತೆ ಅಂತ ಒಂದು ವರ್ಣನೆ ಮಾಡ್ತಾರೆ. ಅಯ್ಯೋ, ಮತ್ಕೃತೆ ಪಿತೃಪುತ್ರಾಣಾಂ ಭ್ರಾತೃಣಾಂಚಾಪಿ ವಿಗ್ರಹ. ಭೂಮಿ ಹೇಳ್ತಾಳಂತೆ, ತಂದೆ ಮಕ್ಕಳು ಸೋದರರು ನನ್ನ ಸಲುವಾಗಿ ಜಗಳ ಮಾಡ್ತಾರಲ್ಲ, ನಾನು ಹೇಗೆ ಸಹಿಸಲಿ ಅಂತ ಹೇಳ್ತಾಳೆ ಭೂಮಿ. ಇದು ಔರಂಗಜೇಬನ ಚರಿತ್ರೆ. ಇದು ತಂದೆಯನ್ನೇ ಶಾಜಾನ ಸೆರೆಯಲ್ಲಿಟ್ಟ.
3 ಜನ ಅಣ್ಣಂದರನ್ನ ಕೊಂದ. ಯಾತಕ್ಕೆ ಕೊಂದ ಅಂದ್ರೆ ಅವರು ಪರಿಪೂರ್ಣ ಮುಸಲ್ಮಾನರಲ್ಲ ಅಂತ. ದಾರಾಶುಕೋ ಅಂತಿದ್ದ, ಅವನು ಉಪನಿಷತ್ತುಗಳನ್ನ ಪರ್ಷಿಯನ್ ಭಾಷೆಗೆ, ಅರೇಬಿಕ್ ಭಾಷೆಗೆ ಭಾಷಾಂತರ ಮಾಡಿದ. ಇದು ಮುಸಲ್ಮಾನ್ ಧರ್ಮಕ್ಕೆ ವಿರೋಧ ಅಂತ ಅವನ ತಲೆಯನ್ನೇ ತೆಗೆದು ಬಿಟ್ಟ ತಮ್ಮ. ಅವನು ಪರಿಪೂರ್ಣ ಮುಸಲ್ಮಾನ. ತಂದೆಯನ್ನು ಮಗ ಕೊಲ್ಲುವುದು, ಮಗನ ತಂದೆ ಕೊಲ್ಲುವುದು. ಗಜ್ನಿ ಮಹಮ್ಮದನ ಮಕ್ಕಳಿಬ್ಬರಿದ್ರು. ಒಬ್ಬನ ಕಣ್ಣು ಇನ್ನೊಬ್ಬ ಕುರುಡು ಮಾಡಿದ, ಕುರುಡಾದ್ಮೇಲೆ ಇನ್ನೊಬ್ಬನನ್ನು ಕೊಲ್ಲಿಸಿದ. ಲಾಹೋರಲ್ಲಿ ನಡೆಯಿತು. ಇದೆಲ್ಲ ಚರಿತ್ರೆ, ನೀವು ಓದೋದೇ ಇಲ್ಲ. ಇಂಥ ಚರಿತ್ರೆ ತೆಗೆದು ಹಾಕಿಬಿಡ್ತಾರೆ. ಇದು ಸೆಕ್ಯುಲರಿಸಂ ಎಂಬುದಾಗಿ. ಗಜ್ನಿ ಮಹಮ್ಮದನ ವಂಶ ಹೇಗೆ ಹಾಳಾಯಿತು, ಗೌರಿ ಮಹಮ್ಮದನ ವಂಶ ಹೇಗೆ ಹಾಳಾಯಿತು, ಇದು ಅವ್ರ ಚರಿತ್ರೆ. ಅಪ್ಪನನ್ನ ಮಗ ಕೊಲ್ಲುವುದು, ಮಗನನ್ನ ಹೆಂಡತಿ ಕೊಲ್ಲುವುದು. ಯಾವ ಹೆಂಡತಿ, ಎಷ್ಟನೇ ಹೆಂಡತಿ ಲೆಕ್ಕವೇ ಇಲ್ಲ. ನನಗೋಸ್ಕರ, ಭೂಮಿಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ. ಭೂಮಿ ಅಳ್ತಾ ಇದ್ದಾಳೆ. ಜಾಯತೆ ಹಿ ಅಸತಾಂ ರಾಜ್ಯೆ ಮಮತಾ ಬದ್ಧ ಚೇತಸಾಂ. ದುಷ್ಟರೇ ನನ್ನನ್ನು ಆಳೋ ಸ್ಥಿತಿ ಬರ್ತದೆ. ಎಂತೆಂಥವರು ಈ ನನ್ನನ್ನು ಆಳಿದ್ದಾರೆ. ಪೃಥು ಪುರೂರವಾಹ ಗಾಧಿ ನಹುಷಃ ಭರತಃ ಅರ್ಜುನ ಸಹಸ್ರ ಅರ್ಜುನ ಇಂಥವರೆಲ್ಲ ಆಳಿದ ರಾಜ್ಯವನ್ನ ಹಿರಣ್ಯಕಶಿಪು ವೃತ್ರ ರಾವಣ ನಮುಚಿ ಶಂಬರ ಭೌಮ ಇಂಥವರೆಲ್ಲ ಆಳಿದ್ದೊಂದು ಕಾಲ. ಬರೋ ಸಂಕಟ ಎಲ್ಲ ಭೂಮಿಗೆ ಬರುತ್ತೆ ನೋಡಿ. ಇದು ಭೂಮಿ ಗರ್ಭದಲ್ಲಿ ಬಾಂಬ್ ಹಾಕ್ತಾರೆ. ಎಲ್ಲ ತಾಯಿ ಗರ್ಭದಲ್ಲಿ ಯಾವನಾರು ಚೂರಿ ಹಾಕ್ತಾನೆ ಯೋಚನೆ ಮಾಡಿ. ಕಲ್ಲುಗಳನ್ನು ಸಿಡಿಸ್ತಾರೆ. ನಮ್ಮೂರ ಹತ್ರ ಒಂದು ದೇವಸ್ಥಾನ, ಚತುರ್ಭುಜ ರಾಮದೇವರು, ಒಂದು ಬೆಟ್ಟದ ಮೇಲೆ. ಯಾರೋ ಇದು ಕ್ವಾರಿ ಮಾಡಬೇಕು, ಕಲ್ಲು ತೆಗಿಬೇಕು, ಚಪ್ಪಡಿ ಎಲ್ಲ ರಫ್ತು ಮಾಡ್ತಾರಲ್ಲ, ಎಲ್ಲ ಪದಾರ್ಥಗಳು ಆ ಮುಸಲ್ಮಾನರ ಮಧ್ಯರಾಷ್ಟ್ರಗಳಿಗೆ ಹೋಗ್ತಾ ಇದೆ. ಅದು ಕಲ್ಲು ಅಲ್ಲಿ ಹೋಗಬೇಕು, ಮರ ಹೋಗಬೇಕು. ನಮ್ಮ ಕರಾವಳಿ ಕಾಡೆಲ್ಲ ಕಡಿದು ರಫ್ತು ಮಾಡ್ತಾ ಇದ್ದಾರೆ. ಆ ದೊಡ್ಡ ಬೆಟ್ಟದ ಕಲ್ಲನ್ನ ಸ್ಫೋಟ ಮಾಡಿದರು. ಚತುರ್ಭುಜರಾಮ ಸಿಡಿದು ಚೂರು ಚೂರಾಗಿ ಹೋದ. ಅನಾದಿ ಕಾಲದ ರಾಮದೇವರು. ದೇವರು ಹೋದ್ರೆ ನನ್ನ ಕಲ್ಲು ಮಾರಾಟ ಆಯ್ತಲ್ಲ ಅಂದ ಅವನು. ಇದು ರಾವಣ ಮಾಡುವ ಕೆಲಸ. ಇದು ಒಂದು ಮಗು ತಾಯಿ ಕೂತಿರುವಾಗ ಅವಳ ತೊಡೆ ಮೇಲೆ ಆಟ ಆಡಿದ್ರು. ಮಗುವಿಗೆ ತಾಯಿಗೆ ನೋವಾಗುತ್ತೋ ಅನ್ನೋ ಪ್ರಜ್ಞೆ ಇರಬೇಕು. ಹಾಸಿಗೆಯಿಂದ ಬೆಳಗ್ಗೆ ಎದ್ದು ಕೂಡಲೇ ಕಾಲಿಡುವಾಗ ಪಾದಸ್ಪರ್ಶಂ ಕ್ಷಮಸ್ವಮೇ ಎಲ್ಲ ನೆನಪಿದ ನೋಡಿ. ಹಿರಿದು ಕಲಿಸಿದ್ದಾರೆ ನಮಗೆ. ತಾಯಿ ನಿನ್ನ ಮೇಲೆ ಕಾಲಿಡ್ತಾ ಇದ್ದೇನೆ, ಮಲಮೂತ್ರ ವಿಸರ್ಜನೆ ಮಾಡ್ತೇನೆ, ಕ್ಷಮಿಸು ಅಂತ ಕೇಳಿಕೊಳ್ಳಬೇಕಾದ ಪ್ರಜ್ಞೆಯಲ್ಲಿ ಆ ಭೂಮಿಗೆ ಬಾಂಬನ್ನು ಹಾಕ್ತಾರೆ. ಮಾಡಬಾರ್ದನ್ನು ಮಾಡ್ತಾರೆ. ನಾನು ಹೇಗೆ ಇದನ್ನು ಸಹಿಸಲಿ ಅಂತ ಭೂದೇವಿ ಓಡಾಡ್ತಾ ಇದ್ದಾಳಂತೆ. ಅದರ ಮೇಲೆ ಪರೀಕ್ಷಿತ್ ರಾಜ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ. ಇದನ್ನೆಲ್ಲ ನೋಡ್ತಾ ಹೇಗಿದ್ದಾನು ಭಗವಂತ ಅಂದ್ಬಿಟ್ಟ ಅವನು. ಮುಂದೆ ಬರೋದು ತನಗಿಂತ ತಾನಿರುವ ಯುಗಕ್ಕಿಂತ ಇನ್ನೂ ಕ್ರೂರವಾದದ್ದಾದರೆ, ಸ್ವಾಮಿ ಶುಕಾಚಾರ್ಯರೇ, ಈ ಕಲಿಯುಗದಲ್ಲಿ ಇದನ್ನೆಲ್ಲ ಭೂಮಿಯ ಗೋಳನ್ನು ನಿವಾರಿಸುವುದಕ್ಕೆ, ನ್ಯಾಯ ಸತ್ಯ ಶೌಚ ಇದು ನೆಲೆಸುವುದಕ್ಕೆ ದಾರಿ ಇಲ್ಲವೇ? ಶುಕಾಚಾರ್ಯ ಹೇಳಿದ್ರು ದಾರಿ ಇದೆ. ಭಗವಂತನ ಸ್ಮರಿಸುವುದು ದಾರಿ. ಅನವರತವು ಜಪ ಮಾಡಬೇಕು. ಆದರೆ ಅದನ್ನೇ ಮಾಡೋದಿಲ್ಲ ಕಲಿಯುಗದಲ್ಲಿ. ಕಲೌ ನ ರಾಜನ್ ಜಗತಾಂ ಪರಂಗುರುಂ ತ್ರಿಲೋಕನಾಥಂ ತ್ರಿಲೋಕನಾಥಾನತ ಪಾದ ಪಂಕಜಂ ಪ್ರಾಯೇಣ ಮರ್ತ್ಯಾ ಭಗವಂತಮಚ್ಯುತಂ ಯಕ್ಷಂತಿ ಪಾಖಂಡ ವಿಭಿನ್ನ ಚೇತಸಃ. ಇದು ನಿಮಗೆ ಮನಸ್ಸಿಗೆ ಬೇಜಾರಾಗಬಾರದು. ನಾ ಮಾತನ್ನು ಹೇಳಿದ್ರೆ ನಾವು ನೋಡ್ತಾ ಇದ್ದೇವೆ ಕಲಿಯುಗದಲ್ಲಿ ಕೆಳ ಮಟ್ಟಕ್ಕೆ ಇಳಿಯುತ್ತಿರುವುದೆಲ್ಲ ವಿಷ್ಣುವಿನ ಗುಡಿಗಳು. ಮೈಸೂರು ಕೋಟೆ ವರಹಸ್ವಾಮಿ ದೇವಸ್ಥಾನ ನೋಡಿ, ಕೃಷ್ಣನ ಗುಡಿ ನೋಡಿ, ಈ ಗುಡಿಗಳನ್ನು ಕೇಳೋರಿಲ್ಲ. ಬೆಂಗಳೂರಿನಲ್ಲಿ ಸರ್ಕಲ್ ಮಾರಮ್ಮ ಅಂತ ಒಂದಿದೆ ನೋಡಿ, ಆ ಗುಡಿ ಹೇಗಿದೆ ನೋಡಿ. ಇದು ಮಾರಿ ಗುಡಿ ಮೇಲಕ್ಕೆ ಬರ್ತದೆ, ಕೃಷ್ಣನ ಗುಡಿ ಕೆಳಗೆ ಹೋಗ್ತದೆ. ಸಾತ್ವಿಕ ದೇವರು ಕುರಿ ಕೋಳಿ ಬಲಿ ಕೇಳೋದಿಲ್ಲ. ಪತ್ರಂ ಪುಷ್ಪಂ ಫಲಂತೋಯಂ, ಈ ದೇವರಿಗೆ ಪೂಜೆ ಇಲ್ಲ. ಕುರಿ ಕೊಡು ಕೋಳಿ ಕೊಡು, ಎಷ್ಟು ಕುರಿ ಕೋಳಿ ಬಲಿ ಕೊಡ್ತಾರೆ. ಹೊಸ ಗಾಡಿ ತೆಗೆದುಕೊಳ್ಳೋರು, ಸ್ಕೂಟರು, ಬಸ್ಸು, ಲಾರಿ, ಒಂದು ದಿವಸಕ್ಕೆ ಎಷ್ಟು ಕುರಿ ಕೋಳಿಗಳನ್ನು ಕಡಿತಾರೆ. ಆ ಸರ್ಕಾರ ಮಾರಮ್ಮ ದೇವಸ್ಥಾನ ನೋಡಿ, ಆ ಜಾಗಕ್ಕೆ ಹೋಗುವಾಗ ಬೇಜಾರಾಗತ್ತೆ. ಆ ಜಾಗ ಬಿಟ್ಟು ನೀವು ಬೇರೆ ಕಡೆ ಹೋಗುವಾಗಿಲ್ಲ. ಮಾರಿ ಗುಡಿಗಳಿಗೆ ಬೆಲೆ, ವಿಷ್ಣು ದೇವಾಲಯಗಳಿಗೆ, ತಾಮಸ ದೇವತೆಗಳಿಗೆ ಪ್ರೋತ್ಸಾಹ. ಪರಮ ಸಾತ್ವಿಕನಾದ ಕಶ್ರೀಶ್ರಿಯ ಪರಮಸತ್ವ ಸಮಾಶ್ರಯ ಕಃ ಪುಂಡರೀಕನಯನ ಪುರುಷೋತ್ತಮ ಆಳವಂದಾರ್ ಯಮುನಾಚಾರ್ಯರು ಕೊಂಡಾಡ್ತಾರೆ. ಇಷ್ಟು ಸುಲಭನಾಗಿದ್ದಾನೆ ನಮ್ಮ ಶ್ರೀಹರಿ, ಇವನನ್ನು ಪೂಜೆ ಮಾಡೋದಿಲ್ವಯ್ಯ ಕಲಿಯುಗದಲ್ಲಿ. ಕಲೌನ ರಾಜನ್ ಜಗತಾಂ ಪರಂಗುರುಂ, ಜಗತ್ತಿಗೆ ಪರಮಗುರುವಾದವನು. ತ್ರಿಲೋಕನಾಥ ಅನತ ಪಾದ ಪಂಕಜ, ಬ್ರಹ್ಮರುದ್ರಾದಿಗಳು ಯಾವನ ಪಾದವನ್ನು ಸೇವನೆ ಮಾಡ್ತಾರೆಯೋ ಪ್ರಾಯೇಣ ಮರ್ತ್ಯಾಹ ಭಗವಂತ ಮಚ್ಯುತಂ ನ ಯಕ್ಷಂತಿ, ಅವನನ್ನು ಕುರಿತು ಹೋಮ ಮಾಡೋದಿಲ್ಲ.
ದುರ್ದೇವತೆಗಳಿಗೆ ಹೋಮ ಮಾಡ್ತಾರೆ. ಅವನು ಸಾಯಬೇಕು ಅದಕ್ಕೊಂದು ಹೋಮ ಮಾಡಿ ಅಂತ ಕೇಳ್ತಾರೆ. ಅವನ ಐಶ್ವರ್ಯ ಹಾಳಾಗಬೇಕು ಅದಕ್ಕೊಂದು ಹೋಮ ಮಾಡಿ ಅಂತ ಕೇಳ್ತಾರೆ. ಲೋಕ ಒಳ್ಳೇದಾಗಬೇಕು ಅದಕ್ಕೆ ಹೋಮ ಅಂದ್ರೆ ಯಾರು ದುಡ್ಡು ಕೊಡೋದಿಲ್ಲ. ಲೋಕಕ್ಷೇಮಾರ್ಥವಾಗಿ ಅಂದ್ರೆ ಕೊಡೋದು, ನನಗೆ ಲಾಭ ಬರಬೇಕು, ನನ್ನ ಶತ್ರುಗಳೆಲ್ಲ ಹೋಗಬೇಕು, ಅದನ್ನ ಯಾರು ಕ್ಷಿಪ್ರವಾಗಿ ಮಾಡ್ತಾರೆಯೋ ಅಂತಹ ದೇವತೆಗಳಿಗೆ ಪೂಜೆ. ಇದನ್ನು ಗೀತೆಯಲ್ಲೇ ಹೇಳಿಬಿಟ್ಟ. ಈ ಮನುಷ್ಯ ಲೋಕದಲ್ಲಿ ಕ್ಷಿಪ್ರ ಪ್ರಸಾದವನ್ನು ಕೇಳ್ತಾರೆ, ಕ್ವಿಕ್ ರಿಸಲ್ಟ್ ಬೇಕು. ಆದ್ರಿಂದ ನನ್ನ ಕಡೆ ಬರೋ ಭಕ್ತರು ಸ್ವಲ್ಪ ಕಮ್ಮಿ ಕಾಣೋ ಅರ್ಜುನ. ದೇವಾನ್ ದೇವ ಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಂ ಅಪಿ. ಅಪಿ ಅಂತ ಶಬ್ದ ಹಾಕಿದ. ನನ್ನ ಕಡೆಗೂ ಕೆಲವರು ಬರ್ತಾರೆ, 4-5 ಜನ. ಕೋಟಿ ಜನರೆಲ್ಲ ಬೇಗ ಬೇಗ ಫಲ ಕೊಡುವ ಭೂತ ಯಕ್ಷ ರಾಕ್ಷಸ ಪಿಶಾಚರನ್ನು ಉಪಾಸನೆ ಮಾಡ್ತಾರೆ. ಆದ್ದರಿಂದ ಕಲಿಯುಗದ ಗೋಳು ತೀರುವುದು ಹೇಗೆ ಎಂಬುದಾಗಿ ಶುಕಾಚಾರ್ಯರು ಹೇಳ್ತಾರೆ. ಅದಾದ ಮೇಲೆ 4 ವಿಧ ಪ್ರಳಯಗಳ ವರ್ಣನೆ ಮಾಡ್ತಾರೆ. ಅದೆಲ್ಲ ಹೇಳ್ತಾ ಹೇಳ್ತಾ ಶುಕಾಚಾರ್ಯರಿಗೆ ಅವರೇನು ಗಡಿಯಾರ ಇಟ್ಟವರಲ್ಲ. ಪರೀಕ್ಷಿದ್ರಾಜನ 7ನೇ ದಿವಸದ ಸಾಯಂಕಾಲ ಯಾವತ್ತು ಅವನಿಗೆ ಮರಣ ಪ್ರಾಪ್ತಿಯಾಗಬೇಕು ಆ ವೇಳೆ ಸನ್ನಿಹಿತವಾಗಿದೆ. ನಮ್ಮ ಪ್ರವಚನವೂ ಮುಗೀತಾ ಬಂದ ಕಾಲ. ಇವತ್ತು ನಾವೆಲ್ಲ ಹೆಚ್ಚು ಕಮ್ಮಿ ಪರೀಕ್ಷಿದ್ರಾಜನ ಸ್ಥಿತಿಯಲ್ಲಿದ್ದೇವೆ. ಬೆಳಗ್ಗೆಯಿಂದ ಏನು ಉಪವಾಸ ಮಾಡಿ ಬಂದಿದ್ದೇವೆ. ಪರೀಕ್ಷಿದ್ರಾಜ 7 ದಿವಸ ರಾತ್ರಿ ಹಗಲು ಉಪವಾಸ ಇದ್ದಾನೆ, ನಿದ್ದೆ ಕೆಟ್ಟಿದ್ದಾನೆ, ಜಾಗರಣೆ ಮಾಡಿದ್ದಾನೆ. ಒಬ್ಬ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಕೃಷ್ಣ ಕಥೆಯನ್ನು ಕೇಳುವ ಹೊತ್ತಿಗೆ ಅವನು 6 ದಿವಸ ಉಪವಾಸ ಮಾಡಿ ಆಗಿದೆ. ಅತ್ಯಂತ ಕ್ಷೀಣನಾಗಿದ್ದಾನೆ. ಶರೀರದಲ್ಲಿ ಹೇಗೋ ರಕ್ತ ಹರಿತಾ ಇದೆ. ಉಸಿರು ತಗೊಳ್ಳೋದು ಮಾಡೋದು ಕೂಡ ಕಮ್ಮಿಯಾಗಿದೆ. 97 ವರ್ಷದ ಮುದುಕ, ಒಳ್ಳೆ ತೇಜಸ್ವಿ. ಗುರುಗಳೇ ಇನ್ನೂ ಹೇಳಿ ಅಂತಾನೆ. ಇವರೆಲ್ಲ ಹೇಳಿದ್ರು, ಇನ್ನೇನಯ್ಯ ಹೇಳಿ ನಿನಗೆ ಎಂಬುದಾಗಿ ಕೇಳಿದರು. ಕೃಷ್ಣ ಚರಿತ್ರೆಯನ್ನು ಹೇಳಿದ ಮೇಲೆ ಇನ್ನೇನು ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ಪರೀಕ್ಷಿತ್ ರಾಜ ಹೇಳಿದ, ಗುರುಗಳೇ ಕೃಷ್ಣ ಕಥೆ ಕೇಳಿದ ಮೇಲೆ ಇನ್ನೇನು ಕೇಳಬಾರದು ಅಂತ ಅನಿಸುತ್ತೆ ಎಂದ. ಅವನು ಭಾಗವತ ಕೇಳಿದವ್ರ ಲಕ್ಷಣ ಇದು. ನಿಮಗೂ ಆ ಭಾವನೆ ಬಂದಿದ್ರೆ ನಾ ಪ್ರವಚನ ಮಾಡಿ ಸಾರ್ಥಕ ಅಲ್ವೇ ನೋಡಿ. ಕೃಷ್ಣ ಕಥೆ ಕೇಳಿದ ಮೇಲೆ ಇನ್ನೊಂದ್ಸಲ ನೀವು ತಿರುಗಿ ಭಾಗವತಾನೇ ಕೇಳಬೇಕು ಅಂತ ಅನಿಸಿದ್ರೆ ಸಂತೋಷ. ಇದು ಬಿಟ್ಟು ಭಟ್ಟಿ ವಿಕ್ರಮಾದಿತ್ಯನ ಕಥೆ ಹೇಳಿ ಅಂತ ಕೇಳಿದ್ರೆ, ಅರೇಬಿಯನ್ ನೈಟ್ಸ್ ಕಥೆ ಹೇಳಿ ಅಂತ ಕೇಳಿದ್ರೆ, ಇದೆಲ್ಲ ಹೇಳೋ ಕಥೆಗಳ ನೋಡಿ. ಈ ವೇದಿಕೆ ಸಿದ್ಧವಾಗಿ ಒಬ್ಬರಾಗಲೂ ಬೆಳಗ್ಗೆ ಕೇಳಿದ್ರು ಮತ್ತೆ ಪ್ರವಚನ ಯಾವಾಗ ಅಂತ. ನಾ ಮೂರ್ಛೆ ಹೋಗೋದ್ರಲ್ಲಿದ್ದೆ. ಸ್ವಾಮಿ 1 ತಿಂಗಳು ಪ್ರವಚನ ಮಾಡಿದ್ದೇನೆ. ಸುಸ್ತಂತಲ್ಲ, ಚೇತರಿಸ್ಕೋಬೇಕು. ನೀವು ಚೇತರಿಸ್ಕೋಬೇಕು, ನಾವು ಚೇತರಿಸ್ಕೋಬೇಕು. ಕೃಷ್ಣ ಕಥೆ ಕೇಳುವುದು ಸಾಮಾನ್ಯ ವಿಷಯವಲ್ಲ. ಎಷ್ಟೋ ಸಲ ರಾತ್ರಿ ನಿದ್ದೆ ಬರೋದಿಲ್ಲ. ಆ ಪೂತನ ಶಕಟಾದಿ ಲೀಲೆಗಳು, ಜರಾಸಂಧನ ಸಂಹಾರ ಮಾಡಿದ್ದೋ, ಕೃಷ್ಣ ಗುಣ ವರ್ಣನೆ ಬರ್ತಕ್ಕಂಥ ಗೋವರ್ಧನ ಪ್ರಸಂಗವೋ, ರುಕ್ಮಿಣಿ ಹರಣವೋ, ನೈಟ್ಸ್ ಆರ್ ಸ್ಟಾಗರ್ಡ್. ಅನುಭವ ನಮಗೆ ಜಾಗೃತಿ ಆಗಿಬಿಡುತ್ತೆ. ಅದನ್ನು ಕೇಳಿದ ಮೇಲೆ ಇನ್ನೇನು ಕೇಳಬಾರದು ಅನ್ನುವ ಒಂದು ಸ್ಥಿತಿಗೆ ಮುಟ್ಟಿದ್ದೇನೆ ಮೇಲೆ ಶುಕಾಚಾರ್ಯರು ಹೇಳಿದ್ರು, ಇನ್ನು ಉಪನ್ಯಾಸ ಮುಗಿಸ್ತೇನಪ್ಪ ರಾಜನ್, ನಿನಗೆ ಮೋಕ್ಷ ಕಾಲ ಬಂತು. 7 ದಿವಸ ಹಗಲು ರಾತ್ರಿ ಉಪವಾಸವಿದ್ದು ಜಾಗರಣೆ ಇದ್ದು ಒಂದೊಂದು ಅಕ್ಷರವನ್ನು ಭಕ್ತಿಯಿಂದ ಕೇಳಿದ್ದೀಯೇ. ಅತ್ರ ಅನುವರ್ಣ್ಯತೆ ಭೀಕ್ಷ್ಣಂ ವಿಶ್ವಾತ್ಮ ಭಗವಾನ್ ಹರಿಹಿ. ಇನ್ನು ಭಗವಂತನ ಶ್ರೀಮನ್ನಾರಾಯಣನ ಮಹಿಮೆ ಒಂದನ್ನು ಹೇಳಿ ನಿಲ್ಲಿಸ್ತೇನೆ. ಇದೇ ಮಂಗಳ ಅಂದ್ರು. ಯಾವುದು ಅಂತ ಕೇಳಿದ್ರೆ, ಯಸ್ಯ ಪ್ರಸಾದಾದಜೋ ಬ್ರಹ್ಮ ರುದ್ರ ಕ್ರೋಧ ಸಮುದ್ಭವ. ಭಗವಂತ ಪ್ರಸನ್ನನಾಗಿದ್ದ, ಸೃಷ್ಟಿ ಮಾಡಬೇಕು ಅಂದ. ನಾಭೀಕಮಲದಲ್ಲಿ ಬ್ರಹ್ಮ ಉಂಟಾದ. ಪರಮಾತ್ಮನಿಗೆ ಅನ್ನಿಸ್ತು ಜಗತ್ತನ್ನು ಮುಗಿಸಬೇಕು ಅಂತ ಹುಬ್ಬು ಗಂಟಾಕಿಕೊಂಡ. ಆ ಹುಬ್ಬು ಗಂಟಾಕಿದ ಜಾಗದಲ್ಲಿ ರುದ್ರದೇವತೆ ಉಂಟಾದ. ಅವನ ಪ್ರಸನ್ನತೆಗೆ ಒಂದು ದೇವತೆ, ಅವನ ಕ್ರೋಧಕ್ಕೆ ಒಂದು ದೇವತೆ ಅಂದಮೇಲೆ ಉಳಿದವರ ಲೆಕ್ಕ ಏನು? ಇಂದ್ರ ಎಲ್ಲಿ, ವರುಣ ಎಲ್ಲಿ, ಅಗ್ನಿಯಲ್ಲಿ, ದಿಕ್ಪಾಲಕರಲ್ಲಿ, ನವಗ್ರಹಗಳಲ್ಲಿ ಅವನ ಒಂದೊಂದು ರೋಮಕೂಪದಲ್ಲಿ ಜೋಲಾಡ್ತಾ ಕೂತಿದ್ದಾರಯ್ಯ. ಇಂಥ ಭಗವಂತನನ್ನು ಎಷ್ಟು ವರ್ಣಿಸಿದರೂ ಕಮ್ಮಿ. ಸ್ನೇಹಾಧಿಷ್ಠಾನವರ್ತಿ ಅಗ್ನಿ ಸಂಯೋಗೋ ಯಾವದೀಯತೆ ತಥೋ ದೀಪಸ್ಯ ದೀಪತ್ವಂ ಏವಂ ದೇಹಕೃತೋ ಭವಃ. ಸಂಸಾರ ಮೋಚನೆ ಅಂದ್ರೇನು ಅದು ಹೇಳ್ತೇನೆ ಅಂದ್ರು. ಇದು ಉಪನಿಷತ್ತು. ಭಾಗವತ ಕೇಳಿದ್ಮೇಲೆ ನೆನ್ಕೋಬಿಟ್ಟು ಏನು ಅಂದ್ರೆ, ಸ್ನೇಹಾಧಿಷ್ಠಾನವರ್ತಿ ಅಗ್ನಿ ಸಂಯೋಗ ಯಾವದೀಯತೆ. ಒಂದು ದೀಪ ಉರಿತಾ ಇರುತ್ತೆ. ಎಲ್ಲಿ ತನಕ ಉರಿಯುತ್ತೆ ದೀಪ? ಎಣ್ಣೆ ಇರೋ ತನಕ, ಬತ್ತಿ ಇರೋ ತನಕ ಅಂತ ಹೇಳಬೇಡಿ. ಬತ್ತಿ ಚೆನ್ನಾಗಿ ಇರಬಹುದು. ಸ್ನೇಹ ಅಂದ್ರೆ ಜಿಡ್ಡು ಅಂದ್ರೆ ಎಣ್ಣೆ. ಇದು 2 ಅರ್ಥ. ದೀಪದ ವರ್ತಿಯಲ್ಲಿ
ಎಣ್ಣೆ ಎಂಬ ಜಿಡ್ಡು ಇರುವ ತನಕ ದೀಪ ಉರಿಯುವಂತೆ ಮಹಾರಾಯ ನಿನ್ನ ಶರೀರದಲ್ಲಿರುವ ಮನಸ್ಸು ಎನ್ನುವುದರಲ್ಲಿ ಅದು ಇದು ಪದಾರ್ಥದಲ್ಲಿ ಸ್ನೇಹವಿರುವ ತನಕ ನಿಮಗೆ ಸಂಸಾರ ತಪ್ಪೋದಿಲ್ಲ ಅಂದ್ರು. ಅಂಟು ನನ್ನ ಮಗ ಅಂದ್ರಿ, ನನ್ನ ಮನೆ ಅಂದ್ರಿ, ನನ್ನ ಬ್ಯಾಂಕ್ ಅಕೌಂಟ್ ಅಂದ್ರಿ, ಸತ್ತು ಮೇಲೂ ಮತ್ತೆ ಹುಡ್ತೀರಿ ಆ ಸ್ನೇಹದಿಂದ. ಬತ್ತಿ ಹೋದ್ರೆ ಬೇರೆ ಬತ್ತಿ ಹಾಕ್ತಾರೆ, ಎಣ್ಣೆ ಉಳಿದು ಬಿಟ್ರೆ. ಆದ್ರೆ ಎಣ್ಣೆಯ ತೀರಿ ಹೋದ್ರೆ ಎಷ್ಟು ಬತ್ತಿ ಹಾಕಿದ್ರೂ ಪ್ರಯೋಜನವಾಗೋದಿಲ್ಲ. ಆಸೆ ಎಂಬುದಿರುವ ತನಕ ಮನುಷ್ಯ ಮತ್ತೆ ಹುಟ್ಟಿ ಬರ್ತಾನೆ. ತಥೋ ದೀಪಸ್ಯ ದೀಪತ್ವಂ ಏವಂ ದೇಹ ಕೃತೋ ಭವಃ ರಜಸ್ಸತ್ವೋ ವೃತ್ಯ ಜಾಯತೇಥ ವಿನಶ್ಯತಿ. ರಜಸ್ಸು ಸತ್ವಾದಿ ಗುಣಗಳಿಂದ ಹುಟ್ಟುತ್ತಾನೆ ಮತ್ತೆ ಸಾಯ್ತಾನೆ. ನ ತತ್ರಾತ್ಮ ಸ್ವಯಂ ಜ್ಯೋತಿ ಯೋ ಅವ್ಯಕ್ತಾವ್ಯಕ್ತಯೋ ಪರಃ. ಆತ್ಮ ಅನ್ನುವುದು ಈ ಶರೀರ ಸಂಬಂಧದಲ್ಲಿ ಸಿಕ್ಕ ಹಾಕಿಕೊಂಡಿದೆ, ಆತ್ಮವೇ ಶರೀರವಲ್ಲ, ಇದು ತ್ರಿಗುಣಾತ್ಮಕವಾದದ್ದಲ್ಲ ಅಂತ ಮತ್ತೆ ಪಂಚಭೂತಗಳ ವ್ಯತ್ಯಾಸವನ್ನ ಹೇಳಿ ತೋರಿಸಿ, ಏನಪ್ಪಾ ಸಾಕಾಯಿತೆ ಅಂತ ಕೇಳಿದ್ರು. ಸಾಕಾಯಿತು ಅಂತ ಹೇಳೋದಿಲ್ಲ ಗುರುಗಳೇ, ನನಗೆ ವೇಳೆ ಬಂದುಬಿಡ್ತು ಅಂತ ಕಾಣುತ್ತೆ, ತಾವು ಅನುಗ್ರಹ ಮಾಡಬೇಕು, ನನಗೆ ಮೋಕ್ಷವನ್ನೇ ಪಾಲಿಸಬೇಕು ಅಂತ ಗುರುಪಾದವನ್ನು ಹಿಡ್ಕೊಂಡು ಅತ್ಯಂತ ಭಕ್ತಿಯಿಂದ ಶುಕಾಚಾರ್ಯರು ನಮಸ್ಕಾರವನ್ನು ಮಾಡಿದ. ತಲೆ ಮೇಲೆ ಕೈ ಇಟ್ಟರು. 16 ವರ್ಷದಂತೆ ಕಾಣುತ್ತಿದ್ದಾರೆ ಶುಕಾಚಾರ್ಯರು. ಸಣ್ಣ ಹುಡುಗ, ಅತ್ಯಂತ ಸುಂದರಾಕಾರ, ಕೇವಲ ಕೌಪೀನಧಾರಿ. ಅವರ ಹೆಗಲಿನ ಮೇಲೆ ತಲೆಯ ಮುಂಗುರುಗಳು ಕೃಷ್ಣನ ಸಾಕ್ಷಾತ್ ಕುರುಳುಗಳಂತೆ ಉರುಳಿ ಬೀಳುತ್ತಿದ್ವು. ಚಿತ್ರ ಕೊಡ್ತಾರೆ ಮೊದಲನೇ ಸ್ಕಂದದಲ್ಲಿ. ಅವರು ಎದುರು ನಿನಗೆ ಮಂಗಳವಾಗಲಿ ಅಂತ ಹೇಳಿ ಹಿಂತಿರುಗಿ ನೋಡಿದೆ, ಹೊರಟು ಬಿಟ್ರು. ಹಿಂತಿರುಗಿ ನೋಡಿದೆ ಅಂತ ಯಾಕೆಂದ್ರೆ ಅಂಟು ಬರಬಾರದು ಅಂತ. ಒಂದ್ ಕಡೆ ಹೋಗುವಾಗ ಹಿಂತಿರುಗಿ ಮತ್ತೆ ಮತ್ತೆ ನೋಡ್ತಾ ಇದ್ರೆ ತಿರುಗಿ ಹೋಗಬೇಕು ಅಂತ ಅನ್ಸುತ್ತೆ. ಅದು ಸನ್ಯಾಸ ಪ್ರವೃತ್ತಿ ಅಲ್ಲ. ಇವರು ಹೊರಟು ಕೂಡಲೇ ಶುಕಾಚಾರ್ಯರ ಹಿಂದೆ ತಂಡೋಪತಂಡವಾಗಿ ಸಾವಿರಾರು ಋಷಿಮುನಿಗಳು ಲೋಕದವರೆಲ್ಲ ಏನು ಸೇರಿದ್ರೋ ಅವರೆಲ್ಲರೂ ಪರೀಕ್ಷಿತನಿಗೆ ಆಶೀರ್ವಾದವನ್ನು ಮಾಡಿ ನಿನಗೆ ಮಂಗಳವಾಗಲಿ ಮಂಗಳವಾಗಲಿ ಅಂತ ಹೇಳಿ ಅವರೆಲ್ಲರೂ ಹೊರಟರು. ಕ್ಷಣ ಮಾತ್ರದಲ್ಲಿ ಸಭಾಸ್ಥಾನ ಖಾಲಿಯಾಯಿತು. ಒಂದು ಆರತಿ ಮಾಡುವವರಂತೆ ಸಿದ್ಧ ಮಾಡಿಕೊಳ್ಳಿ. ಪರೀಕ್ಷಿತನ ಮೋಕ್ಷ, ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಭಾಗವತೋತ್ತಮ. ಗಂಟೆ ತಗೊಂಡು ಬನ್ನಿ. ಪರೀಕ್ಷಿತನ ಮೋಕ್ಷ ಅಂತ ನಾನು ಸೂಚನೆ ಕೊಟ್ಟಾಗ ಚಪ್ಪಾಳೆ ಹಾಕಬೇಕು, ಈಗಲೇ ಅಲ್ಲ. ಆ ಮಹಾನುಭಾವ ಇಲ್ಲದೆ ಇದ್ರೆ ನಮಗೆ ಭಾಗವತ ಪ್ರಾಪ್ತಿ ಆಗ್ತಾ ಇರಲಿಲ್ಲ. ಭಗೀರಥ ಇದ್ದರೆ ಗಂಗೆ ಬಂತು. ಪರೀಕ್ಷಿತನಿಗೆ ಸರ್ಪಶಾಪ ಕಚ್ಚಿ ಸಾಯಲಿ ಅಂತಿದ್ದುದು ಒಳ್ಳೇದಾಯಿತು. ಯಾಕೆಂದ್ರೆ ನಮಗೆ ಅವನ ದಶೆಯಿಂದ ಈ ಭಾಗವತ ಪ್ರಾಪ್ತಿ ಆಯಿತು. ಇವು ನಮಸ್ಕಾರ ಮಾಡಿ, ಸಿದ್ಧೋಸ್ಮಿ ಅನುಗೃಹೀತೋಸ್ಮಿ ಭವತಃ ಕರುಣಾತ್ಮನ ಶ್ರಾವಿತೋ ಯಚ್ಚ ಮೇ ಸಾಕ್ಷಾತ್ ಅನಾದಿನಿಸನೋ ಹರಿಹಿ. ಗುರುಗಳೇ, ನಾನು ಕೃಷ್ಣನನ್ನ ಕಣ್ಣಿಂದ ನೋಡಿದವನಲ್ಲ. ನನ್ನ ತಾಯಿ ಹೇಳ್ತಿದ್ಲು, ಮಗು ನೀ ಬದುಕಿರೋದೇ ಕೃಷ್ಣ ಕೃಪೆಯಿಂದ ಕಾಣೋ ಅಂತ. ತಾಯಿ ಹೊಟ್ಟೆಯಲ್ಲಿ ಊರಿಗೊಳ್ಳಿಯಾಗಿ ಭಸ್ಮವಾಗಿ ಹೊರಗೆ ಬಿದ್ದವನಿಗೆ ಅವನ ಪಾದ ಸ್ಪರ್ಶದಿಂದ ಈ ಜನ್ಮ ಉಂಟಾಯಿತು. ಅದಕ್ಕೆ ಪರೀಕ್ಷಿತ ಅಂತ ಹೆಸರಿಟ್ರಂತೆ. ನಾನು ಅವನನ್ನು ಕಣ್ಣಿಂದ ಕಾಣಲಿಲ್ಲ. ನೀವು ಕಥೆಯೆಲ್ಲ ಹೇಳಿದ ಮೇಲೆ ನಾನು ಎಷ್ಟು ಮಹಾಪಾಪ ಮಾಡಿದ್ದೇನೆ, ಕಣ್ಣಿಂದ ನೋಡುವ ಭಾಗ್ಯವು ನನಗೆ ಬರಲಿಲ್ವಲ್ಲ ಅಂತ ಹೇಳಿ. ಆದರೆ ಕರುಣಾಳುಗಳಾದ ತಾವು ಕೃಷ್ಣನನ್ನು ವರ್ಣಿಸಿದ್ರಿ, ಅವನ ಗುಣಗಳನ್ನೆಲ್ಲ ಹೇಳಿದ್ದೀರಿ. ಆದ್ರಿಂದ ನಾನು ಈಗ ಪ್ರಾಣವನ್ನು ಬಿಡ್ತೇನೆ. ತಾವು ಹೇಳಿಕೊಟ್ಟ ಯೋಗ ಕ್ರಮದಲ್ಲಿ, ಉದ್ಧವನಿಗೆ ಕೃಷ್ಣ ಹೇಳಿದ ಕ್ರಮದಲ್ಲಿ ನನಗಿನ್ಯಾವ ಕೊರತೆ ಇಲ್ಲ. ಗುರುಗಳೇ, ತಮಗೆ ನಮಸ್ಕಾರ. ನಾನೇನು ಋಣವನ್ನು ತೀರಿಸಲಿ ಇಂದ. ಅವರು ಗುರು ಕಾಣಿಕೆ ಅಂತ ಡಬ್ಬಿ ಹಾಕಿದ್ದವರಲ್ಲ. ಅದೆಲ್ಲ ಅಲ್ಪರು ಮಾಡುವ ಕೆಲಸ. ಭಾಗವತ ಹೇಳಿ ದುಡ್ಡು ಸಂಪಾದನೆ ಮಾಡೋವನು ಭ್ರಷ್ಟ ಅನ್ನಬೇಕು. ಭಾಗವತ ಇರೋದು ಯಾತಕ್ಕೆ? ಜನರಿಗೆ ಹಂಚುವುದಕ್ಕೆ. ಅದನ್ನು ಒರಿಜಿನಲ್ ಆಗಿ ಯಾರು ಹೇಳಿದ್ರೆ ಅವರೇ ದುಡ್ಡು ತಗೊಳ್ಳಿಲ್ಲ. ಯಾತಕ್ಕೆ ಹೇಳ್ತೇವೆ ಅಂದ್ರೆ ದ್ರವ್ಯ ಲೋಭ ಅನ್ನೋದಿರಬಾರದು ಮನುಷ್ಯನಿಗೆ. ವ್ಯವಹಾರ ದೃಷ್ಟಿಯಲ್ಲಿ ಯಾರನ್ನೋ ಯಾರೋ ಗೌರವಿಸ್ತಾರೆ, ಮಾಡ್ತಾರೆ, ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ವ್ಯವಹಾರಕ್ಕೆ ತಲೆ ಬೇಕಬೇಕಾದ ಬೇರೆ ವಿಷಯ. ಆದರೆ ಇದವನ್ನ ಉದ್ಯೋಗವನ್ನಾಗಿ ಪ್ರೊಫೆಷನ್ ಮಾಡಿಕೊಂಡು ಸಂಪಾದನೆಗೆ ಮಾಡಿದ್ದ ಅಲ್ಲ, ಅದು ಹಾಕೂಡುದು. ಇವನೇನು ಗುರುದಕ್ಷಿಣೆ ಕೊಡಬೇಕು ಅಂತ ಇವನು ಕೇಳಲಿಲ್ಲ, ಅವರು ಕೊಡು ಅಂತ ಅವರು ಕೇಳಲಿಲ್ಲ. ಭಕ್ತಿಯಿಂದ ಕೇಳಿದ್ದೇ ಗುರುದಕ್ಷಿಣೆ. ಕೇಳಿದ್ದನ್ನು ಮರೆಯದೆ ಆಚರಣೆಗೆ ತರುವುದು ಬಹಳ ದೊಡ್ಡ ಗುರುದಕ್ಷಿಣೆ. ಇದಾದ ಮೇಲೆ ಶುಕಾಚಾರ್ಯರು ಹೊರಟರು. ಇವನು ಬ್ರಹ್ಮಭೂತಸ್ಯ ಅರ್ಧ ಶಬ್ದದಲ್ಲಿ ಹೇಳ್ತಾರೆ. ಪ್ರಾಣಾಯಾಮ ಮಾಡಿಕೊಂಡ, ಶರೀರದಲ್ಲಿ ಗಟ್ಟಿಯಾಗಿ ಕೂತ್ಕೊಂಡವನೇ ಯೋಗ ಚಿತ್ತವೃತ್ತಿಯನ್ನು ಮಾಡಿಕೊಂಡು ತನ್ನ ಕರ್ಣಗಳನ್ನೆಲ್ಲ ಮನಸ್ಸಲ್ಲಿ ಗಂಟಿಟ್ಟು, ಮನಸ್ಸನ್ನ ಪ್ರಾಣದಲ್ಲಿಟ್ಟು, ಅದನ್ನು ಬುದ್ಧಿಯಲ್ಲಿಟ್ಟು, ಅದನ್ನು ಜೀವಾತ್ಮನಲ್ಲಿಟ್ಟು, ಜೀವಾತ್ಮನೆಲ್ಲ ಪರಮ ಆತ್ಮನಲ್ಲಿ ಇಟ್ಟು ಬ್ರಹ್ಮರಂಧ್ರ ನಾಡಿಯನ್ನು ತೆರೆದುಕೊಂಡು ಹೊರಟೇ ಬಿಟ್ಟ ಪರೀಕ್ಷಿತ್ ರಾಜ. ಮೋಕ್ಷವಾಯಿತು. ದಯವಿಟ್ಟು ಆರತಿ ಮಾಡಿ ಅವರಿಗೆ.
ನ ಕರ್ಮಣಾ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶು ಪರೇಣ ನ ಕನ್ನಿಹಿತಂ ಗುಹಾಯಾಂ ಬಿಭ್ರಾಜತೆ ಯದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವಾಹ ते ब्रह्मलोके तु परान्तकाले परामृतात् परिमुच्यन्ते सर्वे दानं विवाहं परमे स्वभूतं यत्सुन्दरीकं ब्रह्मजगत्सं तत्राभिधारङ्गं विश्वतस्मिन् जगन्तं लोपादिपव्यं यद्वेदायवाप्रो वेदान्ते सम्प्रतिष्ठितः तस्य प्रकृतिः परस्महेश्वरः ಪರೀಕ್ಷಿತ್ ರಾಜ ಸನ್ಯಾಸಿಯಾಗಿರಲಿಲ್ಲ. ಆದರೆ ಸನ್ಯಾಸಿಗಳಿಗಿಂತ ಹೆಚ್ಚಾಗಿ ಮೋಕ್ಷ ಮಾರ್ಗದಲ್ಲಿ ಹೋದ. ಅದಕ್ಕಾಗಿ ಈ ಮಂತ್ರ ಹೇಳ್ತಾ ಇರೋದು. ಶ್ರೀಮದ್ ಭಾಗವತ ಕೇಳಿದವರಿಗೆ, ಇದರಲ್ಲಿ ರುಚಿ ಉಂಟಾದವರಿಗೆ, ಶ್ರವಣ ಕುತೂಹಲ ಉಂಟಾದವರಿಗೆ, ಇದನ್ನು ಮತ್ತೆ ಕೇಳಬೇಕು ಅಂತ ಆಸೆ ಉಂಟಾಗುವವರಿಗೆ ಪರೀಕ್ಷಿತ್ ರಾಜನಂತಹ ವ್ಯಕ್ತಿತ್ವವನ್ನು ಪಡೆದುಕೊಳ್ಳಬೇಕು ಅನ್ನೋ ಆಸೆ ಉಂಟಾಗಬೇಕು. ಇವತ್ತು ಹೇಗೆ ನಡಿಬೇಕು ನಾವು ಅಂದ್ರೆ ಒಂದೇ ಮಾತು, ಪರೀಕ್ಷಿತ್ ರಾಜನಂತ ನಡಿಬೇಕು. ಧರ್ಮಕ್ಕಾಗಿ ಬದುಕಬೇಕು. ಧರ್ಮ ನಡೆಯದೇ ಇದ್ದಾಗ ಜಗತ್ತೆಂದು ಹೋಗುವ ಪ್ರಯತ್ನವನ್ನು ಮಾಡಬೇಕು. ಆಯುಷ್ಯವನ್ನು ವ್ಯರ್ಥ ಮಾಡಬಾರದು, ಕೃಷ್ಣಾರ್ಪಣೆ ಮಾಡಬೇಕು. ಅವನಿಗೆ 7 ದಿವಸ ಆಯುಷ್ಯ ಅಂತ ಹೇಳಿ ಆ 7 ದಿವಸ ಅಷ್ಟು ಸಾಧನೆ ಮಾಡಿದ. ತಮಗೆಲ್ಲ ದೇವರು ಎಷ್ಟು ಆಯುಷ್ಯ ಕೊಟ್ಟಿದ್ದಾನೆ ಯೋಚನೆ ಮಾಡಿ. ಕೆಲವರಿಗೆ ಇನ್ನೂ 80 ವರ್ಷ ಇರಬಹುದು, ಕೆಲವರು 60 ವರ್ಷ ಇರಬಹುದು, 50 ವರ್ಷ ಇರಬಹುದು. ಅದರಲ್ಲಿ ಎಷ್ಟು ಪರ್ಯಾಯ ಭಾಗವತ ಓದಬಹುದು, ಕೇಳಬಹುದು, ಸತ್ಕರ್ಮಾಚರಣೆ ಮಾಡಬಹುದು. ತಾವು ನೋಡಿಕೊಳ್ಳಿ. ಅಂತಹ ದಾರಿಯಲ್ಲಿ ನಾವು ಬರಬೇಕು. ಇದಾದ ಮೇಲೆ ಒಂದು ಸಣ್ಣ ಕಥೆ. ಈ ಕಡೆಯಲ್ಲಿ ಒಬ್ಬ ಬ್ರಾಹ್ಮಣ ಕಶ್ಯಪ ಗೋತ್ರದವನು, ಯಾರು ಇದ್ದೀರೇನು ಇಲ್ಲಿ ಕಶ್ಯಪ ಗೋತ್ರದವರು? ಬಹಳ ಜನ ಇರಬಹುದು. ನಿಮ್ಮ ಗೋತ್ರಕ್ಕೆ ಸಂಬಂಧಪಟ್ಟ ಕಥೆ ಇದು. ನಾ ಬೈದೆ ಅಂತ ತಿಳ್ಕೋಬೇಡಿ, ಇದು ಬೈಗಳದ ಕಥೆ. ಕಶ್ಯಪ ಗೋತ್ರದ ಬ್ರಾಹ್ಮಣ ಒಬ್ಬ ಹಸ್ತಿನಾವತಿ ಕಡೆಗೆ ಬರ್ತಿದ್ದ, ಹರಿದ್ವಾರದ ಕಡೆಗೆ ಬರ್ತಿದ್ದ. ತಕ್ಷಶಿಲೆ, ತಕ್ಷಕನ ಊರು ತಕ್ಷಕಾವತಿ, ಅಲ್ಲಿಂದ ತಕ್ಷಕನೂ ಬರ್ತಾ ಇದ್ದ. ನಾಗಮುಖ್ಯ ಪರೀಕ್ಷಿತ್ ರಾಜನನ್ನು ಕಚ್ಚಬೇಕಲ್ಲ, ಶಾಪ ಕೊಟ್ಟಿದ್ರಲ್ಲ, ಆ ನಾಗಾಜನಗಳೆಲ್ಲ ಎಲೆಕ್ಟ್ ಮಾಡಿದ್ರು, ನೀವು ಹೋಗಿ ಕಚ್ಚಿ ಅವನನ್ನು ಮುಗಿಸುವ ಅಂತ, ಕಾರ್ಕೋಟಕ ವಿಷ. ಇವನು ಬರ್ತಿದ್ದ. ಇವರಿಬ್ರು ಒಂದು ಕಡೆ ಸೇರಿದ್ರು, ಒಂದು ಸ್ನಾನಘಟ್ಟದಲ್ಲಿ. ಪರಸ್ಪರ ಪರಿಚಯವಾಯ್ತು. ಯಾರಪ್ಪ ನೀನು? ನಾ ಕಶ್ಯಪ ಗೋತ್ರ ಬ್ರಾಹ್ಮಣ. ಎಲ್ಲಿ ಹೊರಟಿದ್ದೀಯೇ? ಪರೀಕ್ಷಿತ್ ರಾಜನಿಗೆ ಏನೋ ಶಾಪ ಕೊಟ್ಟಿದ್ದಾರಂತೆ, 7ನೇ ದಿವಸದಲ್ಲಿ ಹಾವು ಕಚ್ಚಿ ಸಾಯಿಲಿ ಅಂತ. ನನಗೆ ಹಾವು ಕಚ್ಚಿದ್ರೆ ಸಾಯಲಿರುವವನನ್ನು ಬದುಕಿಸುವ ವಿದ್ಯೆ ಗೊತ್ತಿದೆ, ಅದನ್ನು ಪ್ರಯೋಗ ಮಾಡಿ ಇವನನ್ನು ಬದುಕಿಸಬೇಕು, ಕೊಟ್ರೆ ಚಕ್ರವರ್ತಿ ಬೇಕಾದಷ್ಟು ಭೂರಿ ದಕ್ಷಿಣೆ ಕೊಡ್ತಾನೆ ಅಂತ ನಾ ಹೊರಟಿದ್ದೇನೆ ಎಂದ. ತಕ್ಷಕ ಕೇಳಿದ. ತಕ್ಷಕನ ನಾವೇ ಕೇಳಿದ, ನೀ ಯಾರು ಅಂದ. ನಾ ತಕ್ಷಕ ಕಾಣೆಯ, ನಾನೇ ಕಚ್ಚೋಕ್ ಹೋಗ್ತಾ ಇರೋನು ಅಂದ. ಹೆದರಿ ದೂರ ಹೋದ್ರೆ ಅವನು ಹೇಳ್ದ, ಬೇಡ, ಪರೀಕ್ಷಿತ್ ರಾಜ ಎಷ್ಟು ಕೊಡ್ಬೋದು ನಿನಗೆ ಹಣ ಹೇಳು ಅಂದ. ಅವನೇನೋ ಒಂದು ಅಮೌಂಟ್ ಹೇಳ್ದ. ಅದಕ್ಕೆ 10ರಷ್ಟು ನಾ ಕೊಡ್ತೇನೆ, ದಯವಿಟ್ಟು ಊರಿಗೆ ಹೋಗ್ಬಿಡು ಅಂದ ಅವನು. ಅಲ್ಲಿಂದಲ್ಲೇ ಹಣ ಕಾಸು ಗಂಟು ಮೂಟೆ ಕಟ್ಟಿ ಕೊಟ್ರೆ ಆ ದುರ್ಬ್ರಾಹ್ಮಣ ಪರೀಕ್ಷಿತನನ್ನು ಬದುಕಿಸೋದ್ರ ಬದಲು ದುಡ್ಡು ಸಿಕ್ತಲ್ಲ ಅಂತ ವಾಪಸ್ ಹೋಗಿಬಿಟ್ಟ. ಅದರಿಂದ ಇವನೇನು ಕೆಟ್ಟು ಹೋಗಲಿಲ್ಲ. ತಕ್ಷಕ ಬಂದು ನೋಡ್ತಾನೆ, ಋಷಿಗಳೆಲ್ಲ ಹೋಗಿಬಿಟ್ಟಿದ್ದಾರೆ, ಭಾಗವತ ಪ್ರವಚನ ಮುಗಿದಿದೆ, ಏಕಾಂತವಾಗಿ ಕೂತಿದ್ದಾನೆ ಪರೀಕ್ಷಿತ್ ರಾಜ ಯೋಗದಲ್ಲಿ. ಅವನು ಮೂರ್ಧನ್ಯ ನಾಡಿಯನ್ನು ತೆರೆದುಕೊಂಡು ಪ್ರಾಣ ಬಿಟ್ಟುವುದನ್ನ ಇವನು ತಿಳಿಯ. ಹೋಗಿದ್ದೆ ಅವನ ಶರೀರವನ್ನು ಸರ್ಪರೂಪದಲ್ಲಿ ಹಾಕಿ ಕಚ್ಚಿದ್ದಾನೆ. ಹಾವು ಹೊಡೆಯುತ್ತೆ ನೋಡಿ. ಅವನು ಕಚ್ಚಿದ್ದು ಬರೀ ಹೆಣವನ್ನು. ಪರೀಕ್ಷಿತ್ ರಾಜನ ಆತ್ಮ ಪರಮಾತ್ಮನ ಸೇರಿತ್ತು ಕೃಷ್ಣನನ್ನ ಅಷ್ಟು ಹೊತ್ತಿಗೆ. ನೋಡಿ, ಎಲ್ಲ ಅವರು ಉಪಸಂಹಾರ ಮಾಡಿಬಿಟ್ರು, ಯಂತ್ರವನ್ನು ಕೂಡ. ಪ್ರವಚನ ಮುಗಿದೋಯ್ತು ಅಂತ. ಇವನು ಹೊಡೆದ್ರೆ ಪರೀಕ್ಷಿತ್ ರಾಜನ ಶರೀರ ಆ ವಿಷದ ಉಗ್ರತೆ ಹೇಗಿತ್ತು ಅಂದ್ರೆ ಭಗ್ಗನೆ ಹತ್ತುಕೊಂಡು ಉರಿದು ಅಷ್ಟೂ ಹೊಗೆಯಾಗಿ ಹೋಯಿತು. ರಾಜೀವ್ ಗಾಂಧಿ ಸಿಡಿದಾಗ ಆಗೋಯ್ತು. ಅಲ್ಲಿ ಕಾಲೋ ಕೈಯೋ ಚೂರಾರು ಸಿಕ್ಕಿತು. ಇಲ್ಲಿ ಪರೀಕ್ಷಿತ್ ರಾಜನ ದೇಹದ ಒಂದು ಅವಯವದ ಚೂರು ಸಿಕ್ಕಲಿಲ್ಲ. ಒಂದು ಆಟಮ್ ಬಾಂಬ್ ಹಾಕಿದ್ರೆ ಸುರುಳಿ ಸುರುಳಿ ಹೊಗೆ ಹಾಗೆ ಬರುತ್ತೆ ನೋಡಿ, ಹಾಗೆ ಪರೀಕ್ಷಿತನ ದೇಹ ಸುಟ್ಟು ಭಸ್ಮವಾಯಿತು. ಅಂದ್ರೆ ಜನಮೇಜಯ ರಾಯನಿಗೆ, ಪರೀಕ್ಷಿತನ ಮಗನಿಗೆ ಉತ್ತರ ಕ್ರಿಯೆ ಮಾಡುವ ಕಾಟ ತಪ್ಪಿತು. ಅವನು ಮಾಡಬೇಕಾದ ಕೆಲಸವನ್ನು ಒಬ್ಬ ಸರ್ಪರಾಜ ಮಾಡಿದ. ಪರೀಕ್ಷಿತ್ ರಾಜನಿಗೆ ಮೋಕ್ಷವಾಯಿತು. ಅಲ್ಲಿಂದ ಆಚೆಗೆ ಈ ಕಥೆಯನ್ನು ಮುಂದೆ ಹೇಳಿದ ಸೂತ ಪೌರಾಣಿಕರು ಮಾರ್ಕಂಡೇಯರ ಚರಿತ್ರೆಯನ್ನು ಹೇಳ್ತಾರೆ. ಅವರು ಚಿರಂಜೀವಿಗಳು, ಇನ್ನೂ ಬದುಕಿದ್ದಾರೆ. ಪರಮಾತ್ಮನ ಆ ಕ್ಷೀರ ಸಮುದ್ರದ ಶಯನದ ಸ್ಥಿತಿಯನ್ನೆಲ್ಲ ತಿಳ್ಕೊಂಡವರು ನಮಗೆ ಅನುಗ್ರಹ ಮಾಡ್ತಾರೆ ಅಂತ ಒಂದು ಅಧ್ಯಾಯ. ಇದು ಸೂತ ಪೌರಾಣಿಕರು ಮುಂದೆ ನೈಮಿಷ ಕ್ಷೇತ್ರದಲ್ಲಿ ವರ್ಣನೆ ಮಾಡಿ ತಿಳಿಸಿದ್ದು.
ಅದನ್ನು ನಾನು ಹೆಚ್ಚು ವರ್ಣನೆ ಮಾಡೋಕೆ ಹೋಗೋದಿಲ್ಲ. ಇಂತಹ ಶ್ರೀಮದ್ ಭಾಗವತ ಗ್ರಂಥವನ್ನ ಭಕ್ತಿಯಿಂದ ತಾವೆಲ್ಲ ಕೇಳಿದ್ದೀರಿ. ಇನ್ನು ಮಂಗಳಾಶಾಸನ ಮಾಡಬೇಕು. ಮಂಗಳಾಶಾಸನಕ್ಕೆ ಪೂರ್ವದಲ್ಲಿ ಒಂದೆರಡು ಪದ್ಯಗಳನ್ನು ಸಣ್ಣ ಪದ್ಯ ಓದ್ತೇವೆ. ಒಂದು ನಿಮಿಷ. ಇದು ಜಿ ಟಿ ನಾರಾಯಣರಾಯರು ಬಂದಿದ್ದಾರೆಯಲ್ಲೋ ಗೊತ್ತಿಲ್ಲ. ಅವರು ಯಾವುದೋ ಕೆಲವು ಪುಸ್ತಕಗಳನ್ನು ಕೊಟ್ಟರು ನನಗೆ. ಅದರಲ್ಲಿ ತಾವೇ ರಚನೆ ಮಾಡಿದ್ದ ಕೆಲವು ಸಣ್ಣ ಸಣ್ಣ ಕವಿತೆಗಳ ಇಸ್ಪೀಟ್ ಕ್ರಮದಲ್ಲಿ ಇಟ್ಟಿದ್ದೀನಿ ಅಂತ ತಿಳ್ಕೋಬೇಡಿ. ನನಗೆ ಜೋಡಿಸೋಕೆ ಬರೋದಿಲ್ಲ. ಅದು ಒಂದು 5-6 ಹಾಳೆ ಕೊಟ್ಟಿದ್ದಾರೆ. ಶ್ರೀಮದ್ ಭಾಗವತದ ಸಾರ, ನಾವು ಈಗ ಹೇಗೆ ನಡ್ಕೊಳ್ಬೇಕು ಅನ್ನೋ ವಿಷಯಕ್ಕೆ ಈ ಉತ್ತಮ ಕವನಗಳು ನಮ್ಮ ಮಾರ್ಗದರ್ಶನ ಆಗಬಲ್ಲವು ಅಂತ ನನಗನ್ಸುತ್ತೆ. ಅವರ ವೈಯಕ್ತಿಕ ಶ್ರದ್ಧೆ ನಂಬಿಕೆಯ ವಿಷಯ ನನಗದೆಲ್ಲ ಬೇಡ. ಅವರು ಈ ಮಂಕುತಿಮ್ಮನ ಕಗ್ಗದ ಶೈಲಿಯಲ್ಲಿ ಕವನ ಬರೆದಿದ್ದಾರೆ. ಒಂದೆರಡು ಓದ್ ತೇರಿಸ್ತೇನೆ ನೋಡಿ. ಬಿತ್ತುವುದು ಪರಿಶುದ್ಧ ಬೀಜವನು ಫಲವಂತ ಹಿತ್ತಲಲ್ಲಿ ನಿನ್ನ ಹೊಣೆ. ಹಿಂದಿರುಗಿ ನೋಡದಿರು ಚಿತ್ತದಲ್ಲಿ ಮೂಡಿಯಿತು ಅಹಂಕಾರ. ಜಗಕ್ಕೆ ಬಿಡು ಉತ್ತಮ ಫಲ ನಿಮಿತ್ತ ಮಾತ್ರ ನೀ ಅತ್ರಿಸೂನು. ಅವರು ಆತ್ರೇಯ ಗೋತ್ರದವರು. ನೋಡಿ, ಇದು ಓದುವಾಗ ಭಗವದ್ಗೀತೆಯ ಒಂದು ಶ್ಲೋಕ ನಿಮಗೆ ನೆನಪು ಬರಬಹುದು. ಯಾವ್ದು ಹೇಳಿ ನೋಡೋಣ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೋಡಿ ಆ ಶ್ಲೋಕ. ಅಂದಿಗದು ಪರಮಸುಖ, ಇಂದಿಗಿದು ಸಂತೋಷ, ಬಂದಿಯಾಗದಿರು ಭೂತಕ್ಕೆ, ಭವಿಷ್ಯವ ನೆನೆದು ಇಂದು ಚಡಪಡಿಸದಿರು, ವರ್ತಮಾನದಿ ಬಾಳು, ಸುಂದರತೆಯನ್ನೆಸಗು ಸರ್ವತ್ರ ಅತ್ರಿಸೂನು. ಅತಿಯಾಗಿ ಭವಿಷ್ಯಕ್ಕೂ ಗಂಟು ಬೀಳಬೇಡ, ಅತಿಯಾಗಿ ಭೂತಕ್ಕೂ ಗಂಟು ಬೀಳಬೇಡ. ನೀನಿರೋದು ವರ್ತಮಾನದಲ್ಲಿ, ಇಲ್ಲಿ ಚೆನ್ನಾಗಿ ಬಾಳು. ನಿನ್ನೆ ಟಿ.ಎಸ್. ಎಲಿಯಟ್ನ ವಾಕ್ಯ ಹೇಳಿದ್ನಲ್ಲ, ದಿ ಫ್ಯೂಚರ್ ಇಸ್ ಎ ಫೇಡೆಡ್ ಸಾಂಗ್ ಫಾರ್ ದೋಸ್ ಹೂ ಆರ್ ನಾಟ್ ಎಟ್ ಹಿಯರ್ ಟು ರಿಗ್ರೆಟ್. ಅದು ಗೀತಾಸಾರ. ಪ್ರಿಯವಾದ ಕೆಲಸವನ್ನು ತಡವಾಗಿ ಮಾಡದಿರು. ಬಯಕೆಗಳು ಮುನ್ನುಗ್ಗಿ ನಿರ್ಧಾರ ಕ್ಷಣದಿ ವ್ಯತ್ಯಯಗೊಂಡು ಸಂಕಲ್ಪ ಸಡಿಲವಾದೀತು. ಆಲಯವು ಬಯಲಾಗುವುದೇ ರುಜು ಕಾರ್ಯ ಅತ್ರಿಸೂನು. ಭಕ್ತಿಯನ್ನು ಹೂಡು, ಭಕ್ತಿ ಬೇಡ ಅನ್ನಲಿಲ್ಲ ಅವರು. ಭಕ್ತಿಯನ್ನು ನೀ ಹೂಡು ನೀಗೈವ ಕರ್ತವ್ಯದಲ್ಲಿ, ಶಕ್ತಿ ಗಳಿಸುತ್ತಾ ಯಶೋಪಥಗಾಮಿಯಾಗಿರೆ ವಿರಕ್ತಿ ಮೊಳೆಯುವುದು ಅಂತರಾಳದಲ್ಲಿ. ಭಕ್ತಿ ವೈರಾಗ್ಯ ಎಲ್ಲಿ ಇಲ್ಲ ಅಂತ ನೋಡಿ ವಿಚಾರವಾದಿಗಳು ಹೋಗ್ತಾರೆ ಇದನ್ನ. ಆದ್ರೆ ಕೃಷ್ಣ ಎಲ್ಲಿರ್ತಾನೆ? ಕೃಷ್ಣ ಹೇಳಿದ ಮಾರ್ಗದಲ್ಲಿ ಬಂದ್ರೆ ಇರ್ತಾನೆ, ಕರ್ಮಯೋಗದಲ್ಲಿ ಇರ್ತಾನೆ. ಮಾಡೋದು ಶ್ರದ್ಧೆಯಿಂದ ಮಾಡೋ ಪೂಜೆಯಿಂದ. ಆಮೇಲೆ ನೀತಿ ಇಲ್ಲದ ಪ್ರೀತಿ ಧೃತರಾಷ್ಟ್ರ ವ್ಯಾಮೋಹ. ಎಷ್ಟು ಚೆನ್ನಾಗಿದೆ ನೋಡಿ. ಧೃತರಾಷ್ಟ್ರನ ಮಗನ ಮೇಲೆ ಪ್ರೀತಿ ಇತ್ತು, ಆದ್ರೆ ನೀತಿ ಇರಲಿಲ್ಲ. ಪ್ರೀತಿ ಇಲ್ಲದ ನೀತಿ ಗೌತಮನ ಆಕ್ರೋಶ. ಗೌತಮರ ಅಹಲ್ಯ ಶಾಪ ಕೊಟ್ಟರು. ಯಾಕೆ? ತಾವೇ ಪತ್ನಿಯನ್ನು ಕೆಡಿಸಿ, ಪತ್ನಿಯಾದರೂ ಋತುಕಾಲವನ್ನು ಬಿಟ್ಟು ಅತಿಕ್ರಮಣ ಮಾಡಬಾರ್ದು ಶಾಸ್ತ್ರ ಇದೆ. ಬಹಳ ದೊಡ್ಡ ಮರ್ಮ ಅದು. ಪ್ರೀತಿ ಇಲ್ಲದ ನೀತಿ ಗೌತಮನ ಆಕ್ರೋಶ. ನೀತಿಯುತ ಪ್ರೀತಿ ಸಲೆ ಶ್ರೀರಾಮ. ನೋಡಿ, ನೀತಿಯುತ ಪ್ರೀತಿ ಸಲೆ ಶ್ರೀರಾಮ, ಪ್ರೀತಿಯುತ ನೀತಿ ನೆಲೆ ಬುದ್ಧ. ಇವರೆಲ್ಲ ನಿನಗೆ ಆದರ್ಶ ಅಂತ ಹೇಳ್ತಾರೆ. ಕುಮ್ಮಕ್ಕು ಕೊಟ್ಟಾಗ, ರಾಮಾಯಣದ ವ್ಯಾಖ್ಯಾನ, ಕುಮ್ಮಕ್ಕು ಕೊಟ್ಟಾಗ ಕಪಿ ಕಡಲ ಜಿಗಿಯುವುದು ಅಲ್ವೇ? ಕಿಮ್ಮತ್ತು ಹೂಡದೆ ಯಶವಿಲ್ಲ. ಕಿಮ್ಮತ್ತು ಧಾರವಾಡದ ಭಾಷೆ. ಕಾರ್ಯದಲ್ಲಿ ಗಮ್ಮತ್ತು ಗಳಿಸುವುದೇ ನಿಜ ತೃಪ್ತಿ. ಚಿಂತಿಸುತ್ತ ಸುಮ್ಮನೆಯೇ ಕಾಲವನ್ನು ಕಳೆಯುವುದು ಅತ್ರಿಸುವುದು. ಇಂಥ ನೂರಾರು ಬರೆದಿದ್ದಾರೆ. ನಮ್ಮ ರಾಮಪ್ರಸಾದ್ ಅವರು ಇಂಥ ಕವನಗಳನ್ನು ಬೇಕಾದಷ್ಟು ಬರೆದಿದ್ದಾರೆ. ಜೀವನಕ್ಕೆ ಮಾರ್ಗ ತೋರಿಸಿ ನಾನೇನು ತೋರಿಸೋದು? ಮೈಸೂರಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಮಾರ್ಗ ತೋರಿಸೋದು ದೊಡ್ಡದಲ್ಲ ಅಮ್ಮ ತಾಯಂದ್ರೆ, ಸ್ನೇಹಿತರೆ. ಮಾರ್ಗದಲ್ಲಿ ನಡೆಯೋದು ದೊಡ್ಡದು. ಮಾರ್ಗ ಇದ್ದೇ ಇದೆ, ತೋರಿಸೋರು ಇದ್ದೇ ಇದ್ದಾರೆ. ಮಾರ್ಗದಲ್ಲಿ ನಡೆಯುವುದು ದೊಡ್ಡದು. ಒಂದು ಯಜ್ಞ, ಯಾಗ, ಆಚರಣೆ, ಒಂದು ಪ್ರವಚನ, ಇದೆಲ್ಲ ಸಂಕೇತ. ನಾನು 30 ಅಲ್ಲ 300 ದಿವಸ ಹೇಳಿದ್ರು ನಿಮ್ಮ ಜೀವನ ನಡೆಸಬೇಕಾದವ್ರು ನೀವೇ ಹೊರತು ನಾನಲ್ಲ. ನಿಮ್ಮ ಜೀವನಕ್ಕೆ ನಾ ಹೊಣೆಯಲ್ಲ, ನನ್ನ ಜೀವನಕ್ಕೆ ನೀವು ಹೊಣೆಯಲ್ಲ. ಇದು ನಡೆಸಿಕೊಂಡು ನಾವೆಲ್ಲ ಸನ್ಮಾರ್ಗದಲ್ಲಿ ಬಾಳೋಣ. ಮತ್ತು ಪ್ರತಿ ಕ್ಷಣದಲ್ಲಿ ಕೃಷ್ಣ ನಮಗೆ ಚಿರಂತನ ಸ್ಫೂರ್ತಿಯಾಗಿ, ನಮಗೆಲ್ಲಿ ದಾರಿ ತಪ್ಪುತ್ತೆ, ಸಂದೇಹ ಬರುತ್ತೆ, ಅಲ್ಲೆಲ್ಲ ಭಗವಂತ ನಮಗೆ ಮಾರ್ಗದರ್ಶನ ಮಾಡಿ, ಪ್ರಾರ್ಥನೆ ಮಾಡಿ, ವಿಧಿ ಇಲ್ಲದೆ ಆರವಾದ ಹೃದಯದಿಂದ ಉಪನ್ಯಾಸ ಮಾಡಲಿಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಮಂಗಳವನ್ನು ಮಾತ್ರ ಎಂದು ಹೇಳುವುದಿಲ್ಲ. ಏನೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ 11:15 ನಿಲ್ಲಿಸ್ತೇನೆ ಅಂತ ಹೇಳಿದ್ದೆ. ಇವತ್ತು ಮಾತ್ರ ಕರೆಕ್ಟ್
ನಾನಿನ್ನು ಮಾತನಾಡುವುದಿಲ್ಲ, ಯಾಕೆಂದ್ರೆ ಮಾತನಾಡಬಾರದು. ನಿಮಗೆಲ್ಲರಿಗೆ ಭಗವಂತ ಎಲ್ಲ ಶ್ರೇಯಸ್ಸನ್ನು ಉಂಟು ಮಾಡಲಿ, ಅಷ್ಟೇ ನನ್ನ ಹರಕೆ. ಪ್ರವಚನದ ಅವಧಿಯಲ್ಲಿ ಮೊದಲು 8 ದಿವಸ ಕೃಷ್ಣಾವತಾರಕ್ಕೆ ಮುಂಚೆ ಭಾಗವತ ಮಂಗಳವನ್ನು ಹೇಳ್ತಿದ್ದೆ. ಕೃಷ್ಣಾವತಾರ ಆದಮೇಲೆ ಕೃಷ್ಣಾವತಾರ ಮುಗಿಯೋ ತನಕ ಕೃಷ್ಣ ಮಂಗಳವನ್ನು ಹೇಳ್ತಿದ್ದೆ. ಇವತ್ತು ಭಾಗವತ ಮಂಗಳವನ್ನು ಪೂರ್ತಿ ಹೇಳಿ ಕೊನೆ 2 ಶ್ಲೋಕ ಮಾತ್ರ ಕೃಷ್ಣ ಮಂಗಳ ಸೇರಿಸಿ ಹೇಳ್ತೇನೆ. ಕಾಲ ಅತೀತವಾಗಿದೆ, ಬೇಕಾದವರು ಹೇಳಬಹುದು. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಃ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತನ್ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಶ್ರೀಮದ್ಭಾಗವತಂ ಪುರಾಣಮಖಿಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸಮೇಕಮವಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತಚ್ಛೃಣ್ವನ್ ವಿಪಠನ್ ವಿಚಾರಣ ಪರೋ ಭಕ್ತ್ಯಾ ವಿಮುಚ್ಯೇನ್ನರಃ. ಕಸ್ಮೈ ಯೇನ ವಿಭಾಸಿತೋಯಮತುಲೋ ಜ್ಞಾನಪ್ರದೀಪಃ ಪುರಾ ತದ್ರೂಪೇಣ ಚ ನಾರದಾಯ ಮುನಯೇ ಕೃಷ್ಣಾಯ ತದ್ರೂಪಿಣಃ ಯೋಗೀಂದ್ರಾಯ ತದಾತ್ಮನಾಥ ಭಗವದ್ರತಾಯ ಕಾರುಣ್ಯತಃ ತಚ್ಶುದ್ಧಂ ವಿಮಲಂ ವಿಶೋಕಮೃತಂ ಸತ್ಯಂ ಪರಂ ಧೀಮಹಿ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೆ ಯೈದಂ ಕೃಪಯಾ ಕಸ್ಮೈ ಆಚಚಕ್ಷೇ ಮುಮುಕ್ಷವೇ ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೆ ಸಂಸಾರ ಸರ್ಪ ಸಂದಷ್ಟಂ ಯೋ ವಿಷ್ಣುರಾತಂ ಮುಮುಚತೆ ಅವೇ ಭವೇತಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ವಂ ನೋ ಯತ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತನ್ನಮಾಮಿ ಹರಿಂ ಪರಂ. ಮಂಗಳಾಶಾಸನಪರೈಃ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಜೊತೆಯಲ್ಲಿ ಹೇಳೋ ಶ್ಲೋಕ ಮರಿಬಾರದು. ಮಂಗಳಂ ವಾಸುದೇವಾಯ ದೇವಕೀ ನಂದನಾಯ ಚ ಯಶೋದಾನಂದಕಂದಾಯ ನಿತ್ಯಶ್ರೀರ್ನಿತ್ಯಮಂಗಳಂ. ಮಂಗಳಂ ವಾಸುದೇವಾಯ ದೇವಕೀ ನಂದನಾಯ ಚ ಯಶೋದಾನಂದಕಂದಾಯ ನಿತ್ಯಶ್ರೀರ್ನಿತ್ಯಮಂಗಳಂ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭೋऽಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಯೇನ ವಾಚಾ ಮನಸೇಂದ್ರಿಯೇಣ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಮಂಗಳಂ 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 ಮಂಗಳಂ.